ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸಲ್ಲಿ ಸಂಡೇ ನಡೆದಿರ್ತಕ್ಕಂಥ ನಿಮ್ಮ ಗ್ರೂಪ್ ಬಿ ಕೆಇ ನಡೆಸಿರ್ತಕ್ಕಂಥ ಗ್ರೂಪ್ ಬಿ ಕ್ವಶನ್ ಪೇಪರಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳಲಾಗಿತ್ತು, ನಮ್ಮ ಚಾನಲಿಂದ ನಿಮಗೆಷ್ಟು ಹೆಲ್ಪ್ ಆಗಿದೆ, ನಮ್ಮ ಮ್ಯಾಗ್ಝಿನ್ ಓದೋದ್ರಿಂದ ನಿಮಗೆಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದನ್ನು ಇವತ್ತಿನ ಕ್ಲಾಸಲ್ಲಿ ನಿಮ್ಮ ಮುಂದೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಒನ್ ಆಫ್ ದಿ ಟಫೆಸ್ಟ್ ಕ್ವಶನ್ ಪೇಪರ್, ಕೆಇ ಕೇಳಿರ್ತಕ್ಕಂಥ ಒನ್ ಆಫ್ ದಿ ಟಫೆಸ್ಟ್ ಕ್ವಶನ್ ಪೇಪರು. ಆ ಕ್ವಶನ್ ಪೇಪರಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳಿಗೆ ನಮ್ಮದೆಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ. ನೋಡಿ, ಮೊದಲನೇ ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಏನಂತ ಕೇಳಿದ್ರೆ ಅಂದರೆ, ರೈತರಿಗೆ ಯೋಜನೆಗಳ ಬಗ್ಗೆ ಹವಾಮಾನ ಮತ್ತು ಹವಾಮಾನ ಮುನ್ಸೂಚನೆಗಳು, ಮಾರುಕಟ್ಟೆ ದರ, ಬೆಳೆ ಸಲಹೆ ಇತ್ಯಾದಿಗಳ ಬಗ್ಗೆ ಅವರ ಭಾಷೆಯಲ್ಲೇ ಮೊಬೈಲ್ ಅಥವಾ ಸಾಮಾನ್ಯವಾಗಿ ದೂರವಾಣಿ ಕರೆಗಳ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾದ ಎಐ ಆಧಾರಿತ ಸಮಗ್ರ ಡಿಜಿಟಲ್ ವ್ಯವಸ್ಥೆಗೆ ಫೆಬ್ರವರಿ 17, 2021 ಚಾಲನೆ ನೀಡಲಾಗಿದೆ. ಅದರ ಹೆಸರೇನು ಗುರುತಿಸುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಭಾರತ ವಿಸ್ತಾರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಕ್ವಶನ್ ಎಷ್ಟು ದೊಡ್ಡದಿದೆ ಮತ್ತು ಆನ್ಸರ್ ಎಷ್ಟು ಚಿಕ್ಕಿದೆ ಅಂತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ದೀವಿ ಮತ್ತು ಯಾವ ಒಂದು ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು, ಜೊತೆಗೆ ನಿಮಗೆ ಪೇಜ್ ನಂಬರು ಕೂಡ ನಾನು ಹೇಳ್ತೀನಿ. ಅರ್ಧಾಯ್ತಾ? ನೋಡಿ, ಪ್ರೂಫ್ ಬೇಕಂದರೆ ನಿಮಗೆ ಯಾರ್ಯಾರು ನಮ್ಮ ಮ್ಯಾಗ್ಝಿನ್ಸನ್ನು ತೊಗೊಂಡಿದ್ದೀರಿ, ಆಯ್ತಾಯ್ತಾ? ಯಾವುದಂದರೆ ಮಾರ್ಚ್ ಮಂತ್ ಮ್ಯಾಗ್ಝಿನ್ 2026. 2026ನೇ ಸಾಲಿನ ಮ್ಯಾಗ್ಝಿನ್ ಯಾರ ಹತ್ರ ಇದೆ ಅವರು ತೆಗೆದು ನೋಡಿ. ಪೇಜ್ ನಂಬರ್ 56ನೇ ಪೇಜನ್ನು ಓಪನ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದನ್ನ ಭಾರತ ವಿಸ್ತಾರ ಅಂತಕ್ಕಂಥದ್ದು ನಾವು ಹೆಡ್ಡಿಂಗಲ್ಲೇ ಕೊಟ್ಟಿದ್ದೀವಿ. ಸೊ ಭಾರತ ವಿಸ್ತಾರದಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ಇಲ್ಲಿ ನೋಡಿ. ಭಾರತ ವಿಸ್ತಾರ ಒಂದು ಬಹುಭಾಷಾ ಕೃತಕ ಬುದ್ಧಿಮತ್ತೆ ಆಧಾರಿತ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದ್ದು, ರೈತರಿಗೆ ಮೊಬೈಲ್ ಅಥವಾ ಸ್ಮಾರ್ಟ್ಫೋನ್ ಮೂಲಕ ಕೃಷಿ ಸಂಬಂಧಿಸಿದ ಪ್ರಶ್ನೆಗಳ ಕೇಳಲು ಮತ್ತು ತ್ವರಿತವಾಗಿ ಪರಿಹಾರಗಳನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಅಂತಕ್ಕಂಥದ್ದು ಕಾಣಿಸ್ತದೇನಾ ಇಲ್ಲಿ. 100% ಏನಾಗಿದೆ, ಹೆಲ್ಪ್ ಆಗಿದೆ. ಅದಲ್ಲದೆ ನಿಮಗೆ ಎಲ್ಲ ಏನೇನು ಒಂದು ಮಾಹಿತಿ ನೀಡಲಾಗುತ್ತೆ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀವಿ. ಎಐ ಆಧಾರಿತ ವೇದಿಕೆ ರೈತರಿಗೆ ಹವಾಮಾನ, ಮಾರುಕಟ್ಟೆ ಬೆಲೆಗಳು, ಕೀಟ ರೋಗಗಳು, ಮಣ್ಣು, ಬೆಳೆ ಸಲಹೆ ಮತ್ತು ಸರ್ಕಾರಿ ಯೋಜನೆ ಬಗ್ಗೆ ಮಾಹಿತಿ ಫೋನ್ ಕರೆಗಳ ಮೂಲಕ, ಚಾಟ್ ಬಾಟ್ಗಳು ಮತ್ತು ಅಪ್ಲಿಕೇಶನ್ ಮೂಲಕ ಒಂದೇ ಸ್ಥಳದಲ್ಲಿ ಒದಗಿಸಲಾಗುತ್ತದೆ. ನೋಡಿ, ಈ ಪ್ರಶ್ನೆಗೆ 100% ಏನಾಗಿದೆ, ಹೆಲ್ಪ್ ಆಗಿದೆ. ನಮ್ಮ ಮ್ಯಾಗ್ಝಿನ್ಸನ್ನು ಯಾರು ನೋಡಿದಿರಿ ಮತ್ತು ಮಾರ್ಚ್ ತಿಂಗಳ ಒಂದು ವಿಡಿಯೋಸ್ಗಳನ್ನು ಯಾರು ನೋಡಿದಿರಿ, ನೀವೇನಂದರೆ ಆರಾಮಾಗಿ ಟಿಕ್ ಮಾಡಬಹುದಾಗಿತ್ತು. ದಿಸ್ ಈಸ್ ದ ಗ್ರೂಪ್ ಬಿ ಕ್ವಶನ್ ಪೇಪರ್. ಅರ್ಥ ಆಯ್ತಾ? ಗ್ರೂಪ್ ಬಿ ಕೆಇ ನಡೆಸಿರ್ತಕ್ಕಂಥ ಗ್ರೂಪ್ ಬಿ ಕ್ವಶನ್ ಪೇಪರನ್ನು ನಾನು ಡಿಕೋಡಿಂಗನ್ನು ಮಾಡ್ತಿರ್ತಕ್ಕಂಥದ್ದು. ಇನ್ನು ನೀವು ಪದೇ ಪದೇ ಕೇಳಬಾರ್ದು ನನಗೆ ಅನ್ನೋ ಉದ್ದೇಶದಿಂದಾಗ ನಾನು ನಿಮಗೆ ಮಾಡ್ತಾ ಇದ್ದೀನಿ ಪ್ರೂಫ್. ಯಾವುದೋ ಒಂದು ಕಂಡಕ್ಟರ್ ಎಕ್ಸಾಮಿನೇಷನ್ಗೆ ಎಕ್ಸಾಮ್ ನಡೆದಿರುತ್ತೆ, ಸರ್ ಅದರ ಪ್ರೂಫ್ ತೋರಿಸ್ರಿ, ಇದ್ರ ಪ್ರೂಫ್ ತೋರಿಸ್ರಿ ಅಂತಕ್ಕಂಥದ್ದು ನೀವು ಕೇಳಬಾರ್ದು ಅನ್ನೋ ಉದ್ದೇಶದಿಂದಾಗಿ ನಾನು ಹೈಯೆಸ್ಟ್ ಲೆವೆಲ್ ಇರ್ತಕ್ಕಂಥದ್ದು ನಾನು ಮಾಡ್ತಾ ಇದ್ದೀನಿ. ಗ್ರೂಪ್ ಬಿ ಹೈಯೆಸ್ಟ್ ಲೆವೆಲು. ಅದರ ಪ್ರಶ್ನೆನ ನಾನು ಏನು ಮಾಡ್ತಾ ಇದ್ದೀನಿ, ಡಿಕೋಡ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ಇಲ್ಲೆಲ್ಲ ಪ್ರೂಫ್ ಬೇಕಂದ್ರೆ ಮಾರ್ಚ್ ಮಂತ್ ಮ್ಯಾಗ್ಝಿನ್ 2026 ಇದರಲ್ಲೆಲ್ಲ ನಿಮಗೆ ಕೊಟ್ಟಿದ್ದೀವಿ. ರೈತರ ಗುರುತಿನ ಚೀಟಿ ಅಂತಲೂ ಕೂಡ ಕೊಟ್ಟಿದ್ದೀವಿ. ಡಿಜಿಟಲ್ ರೈತನ ಗುರುತಿನ ಚೀಟಿಯನ್ನು ಕೂಡ ನೀಡಲಾಗುತ್ತೆ ಮತ್ತು ಸಹಾಯವಾಣಿ ಯಾವುದು ಅಂತಲೂ ಕೂಡ ಕೊಟ್ಟಿದ್ದೀನಿ. ಅರ್ಥಾತ್ ಇಷ್ಟು ಡೆಪ್ತ್ ಆಗಿ ನಮ್ಮ ಮ್ಯಾಗ್ಝಿನಲ್ಲಿ ನಿಮಗೆ ನೀಟಾಗಿ ಈ ಥರ ಬುಲೆಟ್ ಪಾಯಿಂಟ್ ವೈಸು ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ, ಖೇಲೋ ಇಂಡಿಯಾ ಚಳಿಗಾಲ ಕ್ರೀಡಾಕೂಟಗಳು ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಪ್ರಶ್ನೆಯನ್ನು ಕೇಳಿದರೆ, ನೋಡಿ, ಇದು ಕೆಇದು ರಿಪೀಟೆಡ್ ಪ್ರಶ್ನೆ. ಬಟ್ ರಿಪೀಟೆಡ್ ಪ್ರಶ್ನೆ ಅಂದರೆ ಟಾಪಿಕ್ ಮೇಲೆ ರಿಪೀಟೆಡ್ ಪ್ರಶ್ನೆ, ಸೇಮ್ ಪ್ರಶ್ನೆ ಅವ್ರು ಕೇಳಿಲ್ಲ, ಡಿಫ್ರೆಂಟ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ, ಇದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ. ಇಟ್ ಈಸ್ ಒನ್ ಆಫ್ ದಿ ಟಫೆಸ್ಟ್ ಕ್ವಶನ್. ಇದು ಒಂದು ಟಫ್ ಕ್ವಶನ್. ಈ ಟಫ್ ಕ್ವಶನ್ಗೆ ನಮ್ಮ ಮ್ಯಾಗ್ಝಿನಲ್ಲಿ ಯಾವಾಗ ಕವರ್ ಮಾಡಿದ್ದೀವಿ ಮತ್ತು ನಿಮಗೆ ಯಾವ ತಿಂಗಳ ಕರೆಂಟ್ ಅಫೇರ್ಸಲ್ಲಿ ಮಾಡಿದ್ದೀವಿ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರೂಫ್ ತೋರಿಸ್ತೀನಿ ನಾನು. ಸೊ ಎಲ್ಲ ಸ್ಟೇಟ್ಮೆಂಟ್ ಕವರ್ ಆಗಿದವೋ ಇಲ್ಲವೋ ಅಂತಕ್ಕಂಥದ್ದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿ ಮಾರ್ಚ್ ಮಂತ್ ಮ್ಯಾಗ್ಝಿನ್ 2026 ಪೇಜ್ 72ನೇ ಪೇಜನ್ನು ತೆಗೆದು ನೋಡಿ. ನಮ್ಮ ಮಾರ್ಚ್ ಮಂತ್ ಮ್ಯಾಗ್ಝಿನ್ 2026ನೇ ಸಾಲಿಂದ ಯಾರಿಗೆ ಸಿಕ್ಕಿದೆ, ಆಮೇಲೆ ನಮ್ಮ ವೀಕ್ಷಕರಿಗೆ ಯಾರಾದರೂ ನೀವು ಹೊಸಬರಿದ್ದರೆ ನೋಡಿ, 2025ವರೆಗೆ ನಿಮಗೆ ನಾವು PDF ಅನ್ನು ಕೊಡ್ತಾ ಇದ್ದೀವಿ. ಡಿಸೆಂಬರ್ವರೆಗೆ 2026ರಿಂದ ನಿಮಗೆ PDF ಅನ್ನು ಸ್ಟಾಪ್ ಮಾಡಿದ್ದೀವಿ. ಸ್ಪರ್ಧಾ ಅಭ್ಯಾಸ ಅಂತ ಏನು ಮಾಡಿದ್ದೀವಿ ನಾವು, ಮ್ಯಾಗ್ಝಿನ್ ಮಾಡಿದ್ದೀವಿ. ಸ್ಪರ್ಧಾ ಅಭ್ಯಾಸ ಮ್ಯಾಗ್ಝಿನ್ ಈಗಾಗಲೇ ಏಪ್ರಿಲ್ ತಿಂಗಳದು ರೆಡಿ ಆಗಿದೆ. ಯಾರು ನಿಮಗೆ ಆರ್ಡರ್ ಬೇಕು ಆರ್ಡರು ಕೂಡ ಮಾಡಬಹುದು. ನೋಡಿ, ಎಲ್ಲ ಸ್ಟೇಟ್ಮೆಂಟ್ ಕವರ್ ಆಗಿಲ್ವೋ ಇಲ್ವೋ ಅಂತಕ್ಕಂಥ ತೋರಿಸ್ತಾ ಇದ್ದೀನಿ. ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ, ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟಗಳು 2026 ಪ್ರಥಮ ಆವೃತ್ತಿಯನ್ನು
ಲೇ ಮತ್ತು ಗುಲ್ಬರ್ಗದಲ್ಲಿ ಏನಾಯ್ತು ಅಂದರೆ ಆಯೋಜಿಸಲಾಗಿತ್ತು ಅಂತಕ್ಕಂಥದ್ದು. ಅದಾಯ್ತಾ, ಪ್ರಥಮ ಆವೃತ್ತಿಯನ್ನು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತದನ, ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ 2026 ಎರಡನೇ ಹಂತವು ಜಮ್ಮು ಕಾಶ್ಮೀರದ ಗುಲ್ಬರ್ಗದಲ್ಲಿ ನಡೆಯಿತು. ಇನ್ನು 6ನೇ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ ಇದು 2026 ನಡೆದಿದ್ದು 6ನೇ ಚಳಿಗಾಲದ ಕ್ರೀಡಾಕೂಟ. ಎರಡನೇ ಹಂತ ನಡೆದಿದ್ದು ಗುಲ್ಬರ್ಗದಲ್ಲಿ, ಮೊದಲನೇ ಹಂತ ನಡೆದಿದ್ದು ಲೇಹದಲ್ಲಿ. ಎಲ್ಲಿ NDS ಕ್ರೀಡಾಂಗಣದಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿರ್ತಕ್ಕಂಥದ್ದು. ಮೊದಲ ಹಂತ ಲೇಹದಲ್ಲಿ, ಎರಡನೇ ಹಂತ ಗುಲ್ಬರ್ಗದಲ್ಲಿ ನಡೆದಿರ್ತಕ್ಕಂಥದ್ದು. ಮೊದಲ ಹಂತವು ಜನವರಿ 20ರಿಂದ ಜನವರಿ 26ರವರೆಗೆ ನಡೆದಿದೆ. ಇದರ ಮಾಸ್ಕಟ್ ಕಾಣಿಸ್ತದನ, ಸಿನ್ AC ಶಾನ್ ಅಂತಕ್ಕಂಥದ್ದು ಕಾಣಿಸ್ತದನ ನೋಡಿ, ಇಲ್ಲಿ ತೋರಿಸ್ತದನ. ಎರಡನೇ ಸ್ಟೇಟ್ಮೆಂಟು, ಮೂರನೇ ಸ್ಟೇಟ್ಮೆಂಟು ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ ಅಧಿಕೃತ ಚಿಹ್ನೆ ಸಿನ್ ಈ ಶಾನ್ ಅಂತಕ್ಕಂಥ ಕಾಣಿಸ್ತದನ. 100% ಇದನ್ನು ಕೂಡ ಹೆಲ್ಪ್ ಆಗಿದೆ. ಈ ಸ್ಟೇಟ್ಮೆಂಟ್ ಕವರ್ ಆಯಿತು, ಈ ಸ್ಟೇಟ್ಮೆಂಟ್ ಕವರ್ ಆಯಿತು. ಇನ್ನು 2026 ಕ್ರೀಡಾಕೂಟದಲ್ಲಿ ಹಿಮಾಚಲ ಪ್ರದೇಶ ತಂಡವು ಅಗ್ರಸ್ಥಾನ ಪಡೆಯಿತು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ, ಈ ಒಳಗೊಂಡಿತ್ತು ಪದಕ ಪಟ್ಟಿಯಲ್ಲಿ ಹರಿಯಾಣ ಮತ್ತು ಲದ್ದಾಖ್ ತಂಡಗಳು ಸ್ಥಾನ ಪಡೆದುಕೊಂಡಿವೆ. ಇಟ್ ಮೀನ್ಸ್ ದ್ಯಾಟ್ ಇದನ್ನು ಕೂಡ ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟು. ನಾನು ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ, ನಾವು ಮಾಡ್ತಕ್ಕಂಥ ಮ್ಯಾಗ್ಝಿನಿಂದಾಗಿ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ, ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಕವರ್ ಆಗ್ತಿದವೋ ಇಲ್ಲವೋ ಅಂತಕ್ಕಂಥದ್ದು ನಿಮಗೆ ನಾನು ಪ್ರೂಫ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೂ ಕೂಡ ಏನಾಗಿದೆ, 100% ಹೆಲ್ಪ್ ಆಗಿದೆ ಫ್ರೆಂಡ್ಸ್. ನಿಮಗೆ ಏನಾದರೂ ಪ್ರೂಫ್ ಬೇಕಂದರೆ ಮಾರ್ಚ್ ಮಂತ್ ಮ್ಯಾಗ್ಝಿನ್ 2026 ಪೇಜ್ 72ನೇ ಪೇಜನ್ನು ತೆಗೆದು ನೋಡಿ. ಅರ್ಥ ಆಯ್ತಾ? ಎಸ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ 98ನೇ ಅಕಾಡೆಮಿ ಪ್ರಶಸ್ತಿಗೆ ಸಂಬಂಧಿಸಿದಂತೆ ತಪ್ಪಾಗಿ ಹೊಂದಿಸಲಾದ ಜೋಡಿ ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. 98ನೇ ಆಸ್ಕರ್ ಪ್ರಶಸ್ತಿ ನಾನು ನಿಮಗೆ ಏನಂದರೆ ಕ್ಲಾಸು ಕೂಡ ಮಾಡಿದ್ದೀನಿ. ಅರ್ಥ ಆಯ್ತಾ? ಕ್ಲಾಸಲ್ಲಿ ಬಹಳ ಡೆಪ್ತ್ ಆಗಿ ಇನ್ಫಾರ್ಮೇಷನ್ ಅನ್ನು ನಾನು ಕೊಟ್ಟಿದ್ದೀನಿ. ಯಾರು ನೀವು ಕ್ಲಾಸ್ ಮಾಡಿದ್ರು ನೋಡ್ಬೋದು, ಕ್ಲಾಸ್ ಕೇಳಿರ್ಬೋದು. ಮತ್ತು ನಮ್ಮ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2026 ಯಾರಿಗೆ ನಿಮಗೆ ಇನ್ನೂ ಸಿಕ್ಕಿಲ್ಲ ತೋರಿಸ್ತಾ ಇದ್ದೀನಿ ನಾನು ಪ್ರೂಫ್ ಬೇಕಂದ್ರೆ ನೋಡಿ. ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2026 ಪೇಜ್ 36. ಸರ್ ನೀವು ಇನ್ನೂ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ ನಮಗೆ ಸಿಕ್ಕಿಲ್ಲ, ಮಾರ್ಕೆಟಲ್ಲಿ ಈಗಾಗಲೇ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ನೋಡಿ. ನಾನು ಕ್ಲಾಸಲ್ಲೂ ಕೂಡ ಮಾಡಿದ್ದೀನಿ. ಯಾರು ನೀವು ಕ್ಲಾಸ್ ನನ್ನನ್ನು ಫಾಲೋ ಮಾಡಿದ್ರಿ ನೀವು ಆರಾಮಾಗಿ ಗೆಸ್ ಮಾಡ್ಬೋದು ನೋಡಿ. ನಿಮಗೆಲ್ಲ ನಾನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಪೇಜ್ ನಂಬರ್ ಕೂಡ ಹೇಳ್ತಾ ಇದ್ದೀನಿ, ಪೇಜ್ ನಂಬರ್ 36 ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2026. 98ನೇ ಆಸ್ಕರ್ ಪ್ರಶಸ್ತಿಗಳಂತ ಕೊಟ್ಟಿದ್ದೀನಿ ನಾನು. ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಅತ್ಯುತ್ತಮ ಪೋಷಕ ನಟ, ಅತ್ಯುತ್ತಮ ಪೋಷಕ ನಟಿ. ತದನಂತರದಲ್ಲಿ ಅತ್ಯುತ್ತಮ ಚಿತ್ರ ಕಾಣಿಸ್ತಾನೆ, ಒನ್ ಬ್ಯಾಟಲ್ ಆಫ್ ಅನದರ್ ಅಂತಕ್ಕಂಥ ಅತ್ಯುತ್ತಮ ಚಿತ್ರವಾಗಿದೆ. ಇಲ್ಲಿ ಸಿನ್ನರ್ ಅಂತಕ್ಕಂಥದ್ದು ಅತ್ಯುತ್ತಮ ಚಿತ್ರವಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ, ಅತ್ಯುತ್ತಮ ಚಿತ್ರ ಸಿನ್ನರ್ ಅಂತ ಕೊಟ್ಟಿದ್ದಾರೆ, ತಪ್ಪಾಗಿದೆ. ಸೊ ಸ್ಟೇಟ್ಮೆಂಟ್ ಅಂದರೆ ಒಂದು ಮಾತ್ರ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು, ಒಂದು ತಪ್ಪಾಗಿರ್ತಕ್ಕಂಥದ್ದು. ಆಮೇಲೆ ಅತ್ಯುತ್ತಮ ಅನಿಮೇಟೆಡ್ ಕಿರುಚಿತ್ರ, ಅರ್ಥಾಯ್ತಾ? ಅತ್ಯುತ್ತಮ ಅನಿಮೇಟೆಡ್ ಕಿರುಚಿತ್ರ ಕಾಣಿಸ್ತಾನೆ. ಅತ್ಯುತ್ತಮ ಲೈವ್ ಆ್ಯಕ್ಷನ್ ಶಾರ್ಟ್ ಫಿಲಮು ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀವಿ, ಲೈವ್ ಆ್ಯಕ್ಷನ್ ಶಾರ್ಟ್ ಫಿಲಮು. ಇನ್ನು ತದನಂತರದಲ್ಲಿ ಅತ್ಯುತ್ತಮ ನಿಮಗೆ ಯಾವುದಂದರೆ ನೋ ಬಡಿ ಅಗೇನ್ಸ್ಟ್, ಇದು ಅತ್ಯುತ್ತಮ ಡಾಕ್ಯುಮೆಂಟ್ರಿ ಫೀಚರ್ ಫಿಲಮು, ಮಿಸ್ಟರ್ ನೋ ಬಡಿ ಅಗೇನ್ಸ್ಟ್ ಪುಟಿನ್ ಅಂತಕ್ಕಂಥದ್ದು, ಅದನ್ನು ಕೂಡ ಕೊಟ್ಟಿದ್ದಾರೆ. ಏನು ನೋಡೋಣ ನೋಡಿ, ಮಿಸ್ಟರ್ ನೋ ಬಡಿ ಅಗೇನ್ಸ್ಟ್ ಪುಟಿನ್ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ. ಸೊ ಇಟ್ ಮೀನ್ಸ್ ದ್ಯಾಟ್ 100% ನಮ್ಮ ಚಾನಲಿಂದ ನಿಮಗೆ ಹೆಲ್ಪ್ ಆಗಿದೆ. 100% ನೀವು ಆರಾಮಾಗಿ ಟಿಕ್ ಮಾಡಬಹುದು. ಪ್ರೂಫ್ ಬೇಕಂದ್ರೆ ನಿಮಗೆ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2026 ಪೇಜ್ ನಂಬರ್ 72, ನಿಮಗೆ ಎಷ್ಟಂದರೆ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ ಪೇಜ್ ನಂಬರ್ 36. ಮತ್ತು ನಿಮಗೆ ಯಾರು ನಮ್ಮ ಕ್ಲಾಸ್ಗಳನ್ನು ಕೇಳಿದಿರಿ ಆಸ್ಕರ್ ಪ್ರಶಸ್ತಿಗಳದು ಅದರಲ್ಲಿ ನೋಡ್ಬೋದು ನಾನು ಎಷ್ಟು ಡೆಪ್ತ್ ಆಗಿ ಕೊಟ್ಟಿದ್ದೀನಿ ಕ್ಲಾಸಲ್ಲಿ ಕೂಡ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ ಅಂತ ಕೇಳಿದರೆ, ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ತಡೆಗಟ್ಟುವಿಕೆ ಮತ್ತು ನಿಷೇಧ ಮತ್ತು ಪರಿಹಾರ ಮಸೂದೆ 2025 ಪ್ರಕಾರ ಈ ಕೆಳಗಂಡ ಯಾವೆಲ್ಲ ಕೃತ್ಯಗಳು ಸಾಮಾಜಿಕ ಬಹಿಷ್ಕಾರವಾಗಿವೆ? ಮಸೂದೆ ಬಗ್ಗೆ ಕೇಳಿದ್ದಾರೆ. ನಾನು ಮಸೂದೆ ಮಂಡನೆ ಮಾಡಿದಾಗ ಒಂದು ಬಾರಿ ನಮ್ಮ ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದೀನಿ, ಒಂದು ಬಾರಿ ಕ್ಲಾಸ್ ಮಾಡಿದ್ದೀನಿ. ಇನ್ನು ಕಾಯ್ದೆ ಆದಾಗೂ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ ಮತ್ತು ಮ್ಯಾಗ್ಝಿನಲ್ಲಿ ಕೂಡ ಕೊಟ್ಟಿದ್ದೀನಿ, 2 ಟೈಮ್ ಕೊಟ್ಟಿದ್ದೀನಿ. ಯಾವೆಲ್ಲ ಸ್ಟೇಟ್ಮೆಂಟ್ಗಳು ಅದರಲ್ಲಿ ತಪ್ಪಾಗಿವೆ ಯಾವೆಲ್ಲ ಸರಿಯಾಗಿವೆ ಅಂತಕ್ಕಂಥ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಮೊದಲೇ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದೇನೆ, ಸಮುದಾಯ ಮಕ್ಕಳು ಒಂದು ನಿರ್ದಿಷ್ಟ ಕುಟುಂಬದ ಅಥವಾ ಸಮುದಾಯ ಕುಟುಂಬದ ಮಕ್ಕಳೊಂದಿಗೆ ಜೊತೆಗೆ ಆಟ ಆಡೋದು ಒಂದು ಸಾಮಾಜಿಕ ಬಹಿಷ್ಕಾರವಾಗುತ್ತೆ, ಆಟವಾಡದೇ ಇರೋದಕ್ಕೆ ಅಡ್ಡಿ ಆದರೆ ಅಂತಕ್ಕಂಥ ಮೊದಲನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಎರಡನೇ ಸ್ಟೇಟ್ಮೆಂಟು ಅವನು ಅವಳು ಸಮುದಾಯದ ಯಾವುದೇ ಸದಸ್ಯರನ್ನು ಆ ಸಮುದಾಯದಿಂದ ಹೊರಗೆ ಹಾಕುವುದು ಅಂತಕ್ಕಂಥ ಕೊಟ್ಟಿದ್ದಾರೆ. ಸೊ ಎಲ್ಲ ಕವರ್ ಆಗಿದೋ ಇಲ್ಲೋ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನೋಡಿ. ಫೆಬ್ರವರಿ ಮಂತ್ ಮ್ಯಾಗ್ಝಿನ್ 2026 ಪೇಜ್ ನಂಬರ್ 24ನೇ ತೆಗೆದು ನೋಡಿ, ನಿಮಗೆ ಕಾಯ್ದೆ ಜಾರಿ ಆದಾಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು. ಇನ್ನು ಅದಕ್ಕಿಂತಲೂ ಡೆಪ್ತ್ ಆಗಿ ನಾನು ಮಸೂದೆ ಮಂಡನೆಯಾದಾಗ ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2026 ಪೇಜ್ 12ರಿಂದ 13, ಅರ್ಥಾತ್ ಪೇಜ್ 12 ಮತ್ತು 13 ತೆಗೆದು ನೋಡಿ, ಕಾಣಿಸ್ತದೆ ನಾವು ಸಾಮಾಜಿಕ ಬಹಿಷ್ಕಾರ ನಿಷೇಧ ಕರ್ನಾಟಕ ಅಂತಕ್ಕಂಥದ್ದು.
ಅರ್ಥ ಆಯ್ತಾ? ಕರ್ನಾಟಕ ಮಸೂದೆಯನ್ನು 2025 ಸಿದ್ಧಪಡಿಸಲಾಗಿದೆ ಅಂತಕ್ಕಂಥದ್ದು ನಾನು ಇಲ್ಲಿ ಕವರ್ ಮಾಡಿದ್ದೀನಿ. ಹಾಗಾದರೆ ಏನೇನು ಸ್ಟೇಟ್ಮೆಂಟ್ ಕವರ್ ಆಗಿದೆ ಅಂತಕ್ಕಂಥದ್ದು ನೋಡಿ. ಯಾವುದಕ್ಕೆ ನಿಷೇಧ ಅಂತಕ್ಕಂಥದ್ದು ಇಲ್ಲಿ ಹೆಡ್ಡಿಂಗ್ ಕೊಟ್ಟಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆನಾ? ಮೊದಲನೇ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಮಕ್ಕಳೊಂದಿಗೆ ಆಟ ಆಡೋದು ಅಂತಕ್ಕಂಥ ಕೊಟ್ಟಿದ್ದಾರೆ ಆಯ್ತಾ. ಮಕ್ಕಳೊಂದಿಗೆ ಆಟ ಆಡೋದು ಇಲ್ಲಿ ಏನಾದರೂ ಕವರ್ ಆಗಿದೆ ನೋಡಿ. ಇಲ್ಲಿ ಮಕ್ಕಳನ್ನು ಒಟ್ಟಿಗೆ ಆಡಲು ಅಡ್ಡಿಪಡಿಸುವುದು ಒಂದು ಸಾಮಾಜಿಕ ಬಹಿಷ್ಕಾರವಾಗುತ್ತೆ ಅಂತಕ್ಕಂಥದ್ದು ಮೊದಲನೇ ಸ್ಟೇಟ್ಮೆಂಟ್ ಕವರ್ ಆಗಿದೆ. ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ. ಅವಳು ಸಮುದಾಯದ ಯಾವುದೇ ಸದಸ್ಯರನ್ನು ಆ ಸಮುದಾಯದಿಂದ ಹೊರಗೆ ಹಾಕ್ಬೋದು. ಸಮುದಾಯದಿಂದ ಹೊರಗೆ ಹಾಕೋದನ್ನು ನಾವು ಏನು ಕರಿತೀವಿ? ಇದು ಬಹಿಷ್ಕಾರ ಅಂತ ಕರಿತೀವಿ. ಕಾಣಿಸ್ತದೆ ವ್ಯವಹಾರ ಅಥವಾ ಉದ್ಯೋಗ ತಿರಸ್ಕಾರ, ಮದುವೆ ಅಂತ ಕರಿಯ, ಲಿಂಗತ್ವ, ವ್ಯಾಪಾರ. ಇನ್ನು ಗ್ರಾಮ ಸಮುದಾಯದಿಂದ ಹೊರ ಹಾಕುವುದು ಮೊದಲನೇ ಕಾಣಿಸ್ತದೆ ಇಲ್ಲಿ. ಗ್ರಾಮ ಅಥವಾ ಸಮುದಾಯದಿಂದ ಹೊರ ಹಾಕುವುದು ಕೂಡ ಒಂದು ನಿಷೇಧ. ಇದನ್ನು ಕೂಡ ಸ್ಟೇಟ್ಮೆಂಟ್ ಕವರ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡಿ, ಯೋಚನೆ ಎರಡು ಸ್ಟೇಟ್ಮೆಂಟ್ ಆಯಿತು. ಮೂರನೇ ಸ್ಟೇಟ್ಮೆಂಟು ನೈತಿಕ ಸಾಮಾಜಿಕ ಸ್ವೀಕಾರ್ಯತೆ, ರಾಜಕೀಯ ಒಲವು, ಲಿಂಗತ್ವ ಅಥವಾ ಇದರ ಆಧಾರದಲ್ಲಿ ಸಮುದಾಯ ಸದಸ್ಯರ ನಡುವೆ ತಾರತಮ್ಯ, ಲಿಂಗತ್ವ ಆಧಾರದಲ್ಲಿ. ಸೊ ಇದು ಕವರ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಲಿಂಗತ್ವದ ಆಧಾರದ ಮೇಲೆ ಭೇದ ಮಾಡುವುದು. ಎಷ್ಟು ಶಾರ್ಟ್ ಆಗಿ ಕೊಟ್ಟಿದ್ದೀನಿ ಅಂತ 100% ಹೆಲ್ಪ್ ಆಗಿದೆ. 3 ಸ್ಟೇಟ್ಮೆಂಟ್ ಕವರ್ ಆಯಿತು. ಇನ್ನು ತದನಂತರದಲ್ಲಿ 4ನೇ ಸ್ಟೇಟ್ಮೆಂಟ್ ನೋಡಿ ಏನಂತ ಕೊಟ್ಟಿದ್ದಾರೆ ಅವರು. 4ನೇ ಸ್ಟೇಟ್ಮೆಂಟು ಅವನು ಅಥವಾ ಅವಳ ಸಮುದಾಯದ ಸಾಧಾರಣವಾಗಿ ತಮ್ಮ ಸಾಮಾನ್ಯವಾಗಿ ನಿರ್ವಹಿಸುವ ಕೈಗೊಳ್ಳೋ ಮದುವೆ ಅಥವಾ ಮರಣ ಅಥವಾ ಇನ್ನಿತರ ಧಾರ್ಮಿಕ ಕಾರ್ಯಗಳ ಆಚರಣೆಗಳನ್ನು ಕೈಗೊಳ್ಳೋದನ್ನು ಅಡ್ಡಿಪಡಿಸೋದು ಅಂತಕ್ಕಂಥ ನಿರಾಕರಿಸುವುದು. ಕಾಣಿಸ್ತದೆ ಇಲ್ಲಿ ತೋರಿಸ್ತದೆ ನಿಮಗೆ ಎಲ್ಲಿ ಕವರ್ ಆಗಿದೆ ಅಂತಕ್ಕಂಥದ್ದು ನೋಡಿಲಿ. ಸಾಮಾಜಿಕ ಧಾರ್ಮಿಕ ಆಚರಣೆಗಳನ್ನು ತಡೆಗಟ್ಟುವುದು, ಧಾರ್ಮಿಕ ಸಾಮಾಜಿಕ ಸ್ಥಳ ಬಳಕೆ ನಿರ್ಬಂಧ ಹೇರುವುದು, ಪೂಜಾ ಸ್ಥಳಗಳ ಪ್ರವೇಶಕ್ಕೆ ಅಡ್ಡಿಪಡಿಸುವುದು. ಕಾಣಿಸ್ತಾ ಇದೆನಾ? 100% ಏನಾಗಿದೆ ಹೆಲ್ಪ್ ಆಗಿದೆ. ನಾನು ಮಾಡ್ತಕ್ಕಂಥ ಒಂದು ಕ್ಲಾಸಿಂದ, ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟಿಂದ, ಮ್ಯಾಗ್ಝಿನಲ್ಲಿ ಏನು ಕೊಟ್ಟಿದ್ದೀವಿ ನಿಮಗೆ 100% ಕ್ವಶನ್ ಏನಾಗಿದೆ ಹೆಲ್ಪ್ ಆಗಿದೆ. ದಿಸ್ ಈಸ್ ಒನ್ ಆಫ್ ದಿ ಡಿಫಿಕಲ್ಟ್ ಕ್ವಶನ್, ಒನ್ ಆಫ್ ದಿ ಟಫ್ ಕ್ವಶನ್. ಇಂಥ ಟಫ್ ಕ್ವಶನ್ಗೂ ಕೂಡ ಏನಾಗಿದೆ ಅಂದರೆ ಆರಾಮಾಗಿ ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ನೀವು ಓದಿದ್ರೆ ಅದನ್ನು ಏನು ಮಾಡ್ಬೋದು? ಟಿಕ್ ಮಾಡಬಹುದು. ಅರ್ಥ ಆಯ್ತಾ? ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಪ್ರೂಫ್ ಬೇಕಂದರೆ ಫೆಬ್ರವರಿ ಮಂತ್ ಮ್ಯಾಗ್ಝಿನ್ 2026 ಪೇಜ್ ನಂಬರ್ 24 ಕಾಯ್ದೆ ಆದಾಗ ಕೊಟ್ಟಿದ್ದೀನಿ. ಇದಕ್ಕೂ ಡೆಪ್ತ್ ಆಗಿ ನಾನು ಮಸೂದೆ ಮಂಡನೆ ಆದಾಗ ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2026 ಪೇಜ್ 12 ಮತ್ತು 13 ತೆಗೆದು ನೋಡಿ. ಅರ್ಥ 12 ಮತ್ತು 13ರಲ್ಲಿ ಮಾಹಿತಿ ಇದೆ. ಇನ್ನು ನೆಕ್ಸ್ಟು ಮಾನವ ಹಕ್ಕುಗಳ ನಿರಾಕರಣೆ, ಬಟ್ಟೆ ಇವೆಲ್ಲ ಯಾವ ಒಳಗೊಂಡಿದೆ ಅಂತಕ್ಕಂಥದ್ದು ಕೂಡ ನಾನು ಡೆಪ್ತ್ ಆಗಿ ಕೊಟ್ಟಿದ್ದೀನಿ. ಇದರ ಮೊದಲ ಜಾರಿಗೆ ತಂದ ರಾಜ್ಯ ಯಾವುದು ಅಂತಕ್ಕಂಥದ್ದು ಕೂಡ ನಾನು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಇನ್ನು ನೋಡಿ, ಯಾರು ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತೆಗೆದುಕೊಂಡಿಲ್ಲ ನೋಡಿ. 2026 ಏನಂದರೆ ಫೆಬ್ರವರಿ ಮಂತ್ ಮ್ಯಾಗ್ಝಿನ್ ರೆಡಿ ಇದೆ. 2026 ಏಪ್ರಿಲ್ ಮಂತ್ ಮ್ಯಾಗ್ಝಿನ್ ರೆಡಿ ಇದೆ. 2026 ಮಾರ್ಚ್ ಮಂತ್ ಮ್ಯಾಗ್ಝಿನ್ ರೆಡಿ ಇದ್ದಾವೆ. 2026ರಿಂದ ನಾವು ಮ್ಯಾಗ್ಝಿನ್ಸ್ಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಮ್ಯಾಗ್ಝಿನ್ ನೇಮು ಸ್ಪರ್ಧಾಭ್ಯಾಸ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಮ್ಯಾಗ್ಝಿನನ್ನು ಹೊರ ತಂದಿದ್ದೀವಿ. ನೀವು ಮೂರನ್ನು ಒಟ್ಟಿಗೆ ಮಾಡಿದ್ರೆ ಏನಾಗುತ್ತಂದರೆ ನಿಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಾವು ನಿಮಗೆ ಏನು ಮಾಡ್ತೀವಿ? ಮ್ಯಾಗ್ಝಿನ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಯಾವ ಥರ ಆರ್ಡರ್ ಮಾಡೋದು ಅಂತಕ್ಕಂಥದ್ದು ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದರೆ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2026 ರೆಡಿ ಆಗಿದೆ ಫ್ರೆಂಡ್ಸ್. ಯಾರು ನೀವು ಆರ್ಡರ್ ಮಾಡಬೇಕು ಆರ್ಡರ್ ಮಾಡ್ಬೋದು ಈಗಿನಿಂದಲೇ. ಫೆಬ್ರವರಿ ಮಾರ್ಚ್ ತಿಂಗಳು ಮತ್ತು ಜೊತೆಗೆ ಏಪ್ರಿಲ್ ತಿಂಗಳ ಮ್ಯಾಗ್ಝಿನ್ ಆರ್ಡರ್ ಮಾಡಿದವರಿಗೆ ನಿಮ್ಮ ಮನೆ ಬಾಗಿಲಿಗೆ ನಾವು ಕಳಿಸ್ತೀವಿ. ಹಳ್ಳಿಯಲ್ಲಿದ್ದರೆ ನಿಮಗೆ ಪೋಸ್ಟಲ್ ಮುಖಾಂತರ ಕಳಿಸ್ತೀವಿ. ಇಲ್ಲ ಸರ್ ನಮಗೆ ಕೊರಿಯರ್ ಮುಖಾಂತರ ಕಳಿಸ್ತೀರಿ ಅಂದರೆ ಕೊರಿಯರ್ ಮುಖಾಂತರ ಕಳಿಸ್ತೀವಿ. ಒಟ್ಟಾರೆ ಆಗಿ ನಮ್ಮ ಮ್ಯಾಗ್ಝಿನ್ ಪ್ರೈಸ್ ಎಷ್ಟಿದೆ ಅಂದರೆ 70 ರೂಪೀಸ್ ಇದೆ. 70 ಪ್ಲಸ್ ನಿಮಗೆ ಏನಾಗುತ್ತೆ ಅಂದರೆ ಕೊರಿಯರ್ ಚಾರ್ಜ್ ಆಗುತ್ತೆ. 70 ಪ್ಲಸ್ ಕೊರಿಯರ್ ಚಾರ್ಜು ಅರ್ಥ ಆಯ್ತಾ? ಅಥವಾ ಪೋಸ್ಟಲ್ ಚಾರ್ಜ್ ಆಗುತ್ತೆ. ನೆನಪಿರಲಿ, ಇನ್ನು ಮುಂದೆ ನಿಮಗೆ PDF ಅನ್ನು ಸಿಗಲ್ಲ. ಪೇಮೆಂಟ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು ಹಾಕಬೇಕು. ನಮಗೆ ಅಡ್ರೆಸ್ಸಲ್ಲಿ ನೀಟಾಗಿ ಹಾಕಬೇಕು. ಏನಾದರೂ ನಿಮ್ಮ ನೇಮ್ ಇರಬೇಕು, ನಿಮ್ಮ ನಂಬರ್ ಇರಬೇಕು, ನಿಮ್ಮ ಡಿಸ್ಟ್ರಿಕ್ ಇರಬೇಕು, ನಿಮ್ಮ ತಾಲೂಕು ಇರಬೇಕು, ನೀವು ಇರ್ತಕ್ಕಂಥ ಎಕ್ಸಾಕ್ಟ್ ಪ್ಲೇಸ್ ಇರಬೇಕು, ಮೇಲಾಗೆ ಮೇನು ಪಿನ್ ಕೋಡ್ ಇರಬೇಕು. ಇಷ್ಟು ಡೀಟೇಲ್ಸನ್ನು ಇರಬೇಕು. ಇನ್ನು ನಮ್ಮ ಕ್ಲಾಸ್ಗಳು ನೀವು ಇನ್ನೂ ಯಾರು ಕೇಳಿಲ್ಲ ಕ್ಲಾಸ್ಗಳನ್ನು ಜಾಯ್ನ್ ಆಗ್ಬೋದು. ಡೈಲಿ ಕರೆಂಟ್ ಅಫೇರ್ಸ್ ಅಂತಕ್ಕಂಥ ಒಂದು ಗ್ರೂಪ್ ಇದೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. 119 ಪರ್ ಮಂತ್ ಇದೆ. ಇನ್ನು ಸಬ್ಜೆಕ್ಟ್ ವೈಸ್ ಬೇಕಂದ್ರೆ ಕೂಡ ಜಾಯ್ನ್ ಆಗ್ಬೋದು. 2025 ಯಾರಿಗಾದರೂ PDF ಬೇಕಂದರೆ ನಂಬರಿಗೆ ಪೇ ಮಾಡಿ ಸ್ಕ್ರೀನ್ಶಾಟನ್ನು ಹಾಕಬೇಕು. 2025 PDF ಫಾರ್ಮೆಟಲ್ಲಿ ತಮಗೆ ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ. 2026-27ನೇ ಸಾಲಿನ ಒಂದು ಕರ್ನಾಟಕ ಬಜೆಟ್ನಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿರುವ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೈಗೆಟುಕುವ ದರದಲ್ಲಿ ಶುಚಿಯಾದ ಆಹಾರ ಒದಗಿಸಲು ಸಾಧ್ಯವಾದಂಥ 6 ವಿದ್ಯಾರ್ಥಿಗಳು ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿದ ಘೋಷಣೆ ಮಾಡಲಾಗಿದೆ. ಈ ಕ್ಯಾಂಟೀನ್ಗಳ ಸಂಖ್ಯೆ ಮತ್ತು ಅವುಗಳ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ 3ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಪ್ರೂಫ್ ಬೇಕಂದರೆ ನಮ್ಮ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2026 ಪೇಜ್ ನಂಬರ್ 70 ಏನಂದರೆ ಕರ್ನಾಟಕ ಬಜೆಟ್ ಅಡಿಯಲ್ಲಿ ಕರ್ನಾಟಕ ಬಜೆಟನ್ನು ಏಪ್ರಿಲ್ ತಿಂಗಳ ಮ್ಯಾಗ್ಝಿನಲ್ಲಿ ಬಹಳ ಡೆಪ್ತ್ ಆಗಿ ಕೊಟ್ಟಿದ್ದೀವಿ. ಮಾರ್ಚ್ ತಿಂಗಳ ಮ್ಯಾಗ್ಝಿನಲ್ಲಿ ಭಾರತದ ಬಜೆಟ್ ಬಗ್ಗೆ ಕೊಟ್ಟಿದ್ದೀವಿ. ಕರ್ನಾಟಕ ಬಜೆಟನ್ನು ಏಪ್ರಿಲ್ ತಿಂಗಳ ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ 17 ನಗರಾಭಿವೃದ್ಧಿ ಅಡಿಯಲ್ಲಿ ನಾವು ಕೊಟ್ಟಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದ್ದಾರೆ ನಿಮಗೆ. ಉನ್ನತ ವ್ಯಾಸಂಗ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಗೆ ಬರುವ ವಿದ್ಯಾರ್ಥಿಗಳಿಗಾಗಿ ಧಾರವಾಡದಲ್ಲಿ
4 ಮತ್ತು ಬೆಂಗಳೂರಿನಲ್ಲಿ 2 ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭಿಸಲಾಗುವುದು ಅಂತ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ. ಕರ್ನಾಟಕ ಬಜೆಟ್ ಅಡಿಯಲ್ಲಿ ಏಪ್ರಿಲ್ ಮಂತ್ ಮ್ಯಾಗಝಿನ್ 2026ರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. 100% ಏನಾಗಿದೆ, ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಶ್ರೀಹರಿಕೋಟದಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 29 ಜನವರಿ 2025 2025ನೇ ಸಾಲಿನ ಮ್ಯಾಗಝಿನ್ ಇದು. ಅಂದರೆ 2025 ಜನವರಿ ತಿಂಗಳದು ರಂದು ನಡೆದ 100ನೇ ಉಡಾವಣೆ ಸಂಬಂಧಿಸಿದ ಕೆಳಗಂಡ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಮತ್ತು ನಾವು ಮಾಡಿರ್ತಕ್ಕಂಥ ಎನಲೈಸಿಸ್ ಇಂದ ಹೆಲ್ಪ್ ಆಗಿದೋ ಇಲ್ವೋ ಅಂತಕ್ಕಂಥದ್ದು ಮತ್ತು ನಿಮಗೇನು ಈ ಸ್ಟೇಟ್ಮೆಂಟ್ಗಳು ಕವರ್ ಆಗಿದವೋ ಇಲ್ವೋ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದೆ ನೋಡಿ. 100 ಪ್ರೂಫ್ ಬೇಕಂದ್ರೆ ಜನವರಿ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 44 ತೆಗೆದು ನೋಡಿ. ಪೇಜ್ ನಂಬರ್ 44ನಲ್ಲಿ ಕಾಣಿಸ್ತದೆ, 100ನೇ ರಾಕೆಟ್ ಉಡಾವಣೆ ಯಶಸ್ವಿ ಮಾಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಸತೀಶ್ ಧವನ್ ಕೇಂದ್ರದಿಂದ NVS-02 ಯಾವ್ದು GSLV F-15 NVS-02 GSLV F-15 ಅರ್ಥ ಆಗಿದೆನಾ? ಸೊ ಇಟ್ ಮೀನ್ಸ್ ದಟ್ ಫಸ್ಟ್ ಸ್ಟೇಟ್ಮೆಂಟ್ ಕವರ್ ಆಗಿದೆ, ಅರ್ಥ ಆಯ್ತಾ? ಮತ್ತು 100ನೇ ಉಡಾವಣೆ ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಜೊತೆಗೆ ನೆಕ್ಸ್ಟ್ ನೋಡಿ, 2025ರಲ್ಲಿ ಇಸ್ರೋ ಕೈಗೊಂಡ ಮೊದಲ ಉಡಾವಣೆಯಾಗಿದ್ದು ಇಸ್ರೋದ ನೂತನ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣ್ ಅವರಿಗೆ ಮೊದಲ ಅಗ್ನಿ ಪರೀಕ್ಷೆ ಇದು. ಅಂದರೆ ಅವರು ಬಂದ ತಕ್ಷಣ ಪ್ರಪ್ರಥಮ ಉಪಗ್ರಹವನ್ನು ಉಡಾವಣೆ ಮಾಡಿರ್ತಕ್ಕಂಥದ್ದು. ಅವರು ಬಂದ ಆಯ್ಕೆ ಆದ ನಂತರ ಇಲ್ಲಿ ಏನು ಕೊಟ್ಟಿದ್ದಾರೆ, ಇದು ಇಸ್ರೋ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಕೆ ಶಿವನ್ ಅವರ ಪ್ರಥಮ ಮಿಷನ್ ಆಗಿದೆ. ಇಟ್ ಮೀನ್ಸ್ ಸಿ ಇಸ್ ದ ರಾಂಗ್ ಆನ್ಸರ್. ಸಿ ರಾಂಗ್ ಆಯ್ತು ಅಂದರೆ ಇದು ಹೋಯ್ತು. ಇನ್ನು ಭಾರತ GSLV 17ನೇ ಉಡಾವಣೆಯಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಆಯ್ತಾ? ಸೊ 46 ವರ್ಷಗಳು ಬೇಕಾ 100 ಉಡಾವಣೆಯನ್ನು ಮಾಡೋದ್ರಂತೆಗೆ ಸಾಧನೆ ಏನಾಗಿದೆ, ಭಾರತ ಸೇರಿದಂತಾಗಿದೆ. ಇಟ್ ಮೀನ್ಸ್ ದಾಟ್ ಇದಕ್ಕೂ ಕೂಡ ಏನಾಗಿದೆ, 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೀವು ಜನವರಿ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ, ಪೇಜ್ ನಂಬರ್ 44 ಓಪನ್ ಮಾಡಿ, ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೇಂದ್ರಾಡಳಿತ ಪ್ರದೇಶಗಳಾದ ಲಡಾಖ್, ಜಮ್ಮು ಕಾಶ್ಮೀರ ಅಸಮಕಾಲಿಕ ಹಿಮಾವೃತ ಪ್ರದೇಶಗಳು, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯಗಳಲ್ಲಿ ಜನಗಣತಿ 2027 ನಡೆಯುವ ಉಲ್ಲೇಖಿತ ದಿನಾಂಕ ಕೇಳಿದ್ದಾರೆ. ಸೊ ಇದು ಏನಂದ್ರೆ ನಿಮಗೆ ಉಲ್ಲೇಖಿತ ದಿನಾಂಕ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಗ್ರೇಸ್ ಮಾರ್ಕ್ಸ್ ಬರೆದಿಟ್ಟುಕೊಳ್ಳಿ, ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ಯಾಕಂದ್ರೆ ನಿಮಗೆ ಪ್ರೂಫ್ ಸಮೇತ ತೋರಿಸ್ತದೆ ನಾನು ಯಾವಾಗ ಇದನ್ನ ಡಿಸ್ಕಷನ್ ಮಾಡೀನಿ ಅಂತಕ್ಕಂಥದ್ದು. ಮತ್ತು ನಿಮಗೆ ಇನ್ನೊಂದು ಏನು ಹೇಳಿದೆ ಅಂದರೆ, ನಾನು ಕ್ಲಾಸ್ಗಿಂತಲೂ ಮ್ಯಾಗಝಿನಲ್ಲಿ ಇನ್ಫಾರ್ಮೇಷನ್ ಹೆಚ್ಚಿಗಿರುತ್ತೆ. ಕ್ಲಾಸಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಮಿಸ್ ಆಗಿರ್ಬೋದು, ಮ್ಯಾಗಝಿನಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರುತ್ತೆ, ಎಕ್ಸ್ಟ್ರಾ ನ್ಯೂಸ್ ಇರುತ್ತೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಕ್ಲಾಸ್ ಪ್ಲಸ್ ನ ಮ್ಯಾಗಝಿನನ್ನು ಓದಿದ್ರೆ ಇಟ್ ಇಸ್ ದ ಇನಫ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ನೋಡಿ ಕಾಣಿಸ್ತದೆ, ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 64 ತೆಗೆದು ನೋಡಿ. ಜನಗಣತಿ 2026 ರಾಯಭಾರಿ ಸುದರ್ಶನ್ ಪಟ್ನಾಯಕ್ ಅಂತಕ್ಕಂಥದ್ದು. ಸುದರ್ಶನ್ ಪಟ್ನಾಯಕ್ ಅವರು ನೇಮಕವಾದಾಗ ನಾನು ಮಾಡಿದ್ದೀನಿ. ಇದು ನಾನು ಜಸ್ಟ್ ನಿಮಗೆ ಸ್ನಿಪ್ಪೆಟ್ ಅನ್ನ ತಗೊಂಡಿದ್ದೀನಿ, ಅರ್ಥ ಆಯ್ತಾ? ಬಹಳ ನೀಟಾಗಿ ಕೊಟ್ಟಿದ್ದೀನಿ ಮ್ಯಾಗಝಿನ್ ಇದೆಲ್ಲ. ಈಗ ಕಾಣಿಸ್ತದೆ 2027 ಭಾರತ ಜನಗಣತಿ 2027 ಅಂತಕ್ಕಂಥದ್ದು 16ನೇ ಜನಗಣತಿ ಆಗಿದೆ. 8ನೇದು ಏಪ್ರಿಲ್ 1 2026 ಸೆಪ್ಟೆಂಬರ್ 30ರವರೆಗೆ ಮೊದಲ ಹಂತ ನಡೆಯಲಿದೆ, ಅಂದರೆ ಅಲ್ಲಿವರೆಗೆ ನಡೆಯಲಿದೆ ಮೊದಲ ಹಂತ. ಇನ್ನು ಎರಡು ಡಿಜಿಟಲ್ ಜನಗಣತಿ ಆಗಿದೆ. ಡಿಜಿಟಲ್ ಜನಗಣತಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಇನ್ನು ಪ್ರಗತಿ ಅಂತಕ್ಕಂಥದ್ದು ಮತ್ತು ವಿಕಾಸ್ ಅಂತಕ್ಕಂಥದ್ದು ಮಾಸ್ಕಟ್ಗಳನ್ನು ಬಿಡುಗಡೆ ಮಾಡಲಾಗಿದೆ. 31ರ ನಂತರ ಮೊದಲ ಇದು ಜಾತಿ ಗಣತಿ ಆಗಲಿದೆ ಅಂತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಪಾಯಿಂಟ್ ಮೇಲೆ, ಲದ್ದಾಖ್ ಕೇಂದ್ರಾಡಳಿತ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ, ಹಿಮಾಚಲ್ ಪ್ರದೇಶ ಮತ್ತು ಉತ್ತರಾಖಂಡದ ಹಿಮದಿಂದ ಕೂಡಿದ ಪ್ರದೇಶಗಳಿಗೆ 2027 ಜನಗಣತಿ ಜನಸಂಖ್ಯೆಯು ಉಲ್ಲೇಖಿತ ದಿನಾಂಕ ರೆಫರೆನ್ಸ್ ಡೇಟ್ ಅಕ್ಟೋಬರ್ 1 2026 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಈ ಒಂದು ನಿಮಗೆ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ, ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಎಸ್ ನೆಕ್ಸ್ಟ್ ನೋಡೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ನೆಕ್ಸ್ಟ್ ಪ್ರಶ್ನೆ ಕೇಳಿದಂದ್ರೆ ನಿಮಗೆ ಇವುಗಳನ್ನ ಹೊಂದಿಸಿ ಬರೆದಲ್ಲಿ ಕೇಳಿದರೆ, ಯಾವುದು? ಮೆಗ್ಲನ್ ಜಲಸಂಧಿ ಕೇಳಿದರೆ, ಬೋಸ್ಪರಸ್ ಜಲಸಂಧಿ, ಸುಂದಾಲ್ ಜಲಸಂಧಿ, ಬೇರಿಂಗ್ ಜಲಸಂಧಿ, ಬಾಬೆಲ್ ಮಂದೇಬ್. ಸೊ ಇದರಲ್ಲಿ ನೀವು 3 ಗೊತ್ತಿದ್ರು ಸಾಕು, ಆರಾಮಾಗಿ ಟಿಕ್ ಮಾಡಬಹುದು. ಸೊ ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಅನ್ನ ತೋರಿಸ್ತದೆ ನೋಡಿ. ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 36 ಮತ್ತು ಯಾರು ನಮ್ಮ ಕ್ಲಾಸ್ಗಳನ್ನು ಕೇಳಿದ್ರಿ ಒಂದು ಬಾರಿ ನೀವು ನೋಟ್ಸ್ ಅನ್ನ ತೆಗೆದು ನೋಡಿ, ಕ್ಲಾಸ್ ಕೇಳ್ಕೊಂಡು ಬರ್ಕೊಂಡವ್ರು, ಅರ್ಥ ಆಯ್ತಾ? ಇಲ್ಲೆಲ್ಲ ಕವರ್ ಮಾಡಿದ್ವಿ. ಹರ್ಮುಜ್ ಜಲಸಂಧಿ ನೋಡಿ, ಇತ್ತೀಚೆಗೆ ಇರಾನ್ ದೇಶವು ಭಾರತ ದೇಶದಂತ 4 ಇತರ ಮಿತ್ರ ರಾಷ್ಟ್ರಗಳ ರಷ್ಯಾ, ಚೀನಾ, ಪಾಕಿಸ್ತಾನ ಮತ್ತು ಇರಾಕ್ಗೆ ಹರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಿದೆ. ಹರ್ಮುಜ್ ಜಲಸಂಧಿ ಅಂದ್ರೆ ಏನು? ಅದಾದ ಮೇಲೆ ಕೆಲವೊಂದು ಪ್ರಮುಖ ಜಲಮಾರ್ಗಗಳು ಕೊಟ್ಟಿದ್ದೀವಿ. ಪ್ರಮುಖ ಜಲಮಾರ್ಗಗಳು ಯಾವ ಅಂದ್ರೆ ಇಲ್ಲಿ ಕಾಣಿಸ್ತಾನೆ, ಬಾಬೆಲ್ ಮಂದೇಬ್ ಬಗ್ಗೆ ಕೊಟ್ಟಿದ್ದೀವಿ. ತದನಂತರದಲ್ಲಿ ನಿಮಗೆ ಯಾವ್ದು ಕೊಟ್ಟಿದ್ದೀವಿ? ಇಂಗ್ಲಿಷ್ ಕಾಲುವೆ ಬಗ್ಗೆ ಕೊಟ್ಟಿದ್ದೀವಿ, ಅದಾಯ್ತಾ? ಇನ್ನು ಬಾಸ್ಪೋರಸ್ ಮತ್ತು ಡಾರ್ಡಿನಲ್ ಜಲಸಂಧಿಗಳ ಬಗ್ಗೆನೂ ಕೂಡ ಕೊಟ್ಟಿದ್ದೀವಿ. ಜೊತೆಗೆ ನಿಮಗೆ ನೋಡ್ರಿ ಇಲ್ಲಿ ಕಾಣಿಸ್ತದನ ಬೇರಿಂಗ್ ಜಲಸಂಧಿ ಬಗ್ಗೆನೂ ಕೊಟ್ಟಿದ್ದೀವಿ. ನಿಮಗೆ ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್
ಪೇಜ್ ನಂಬರ್ 36 37 ಅಥವಾ 36 ಒಂದರಲ್ಲಿ ಇದೆಯೋ ನೋಡಿ. 100% ಏನಾಗಿದೆ, ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ, ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ UNEP ಸಹಯೋಗದೊಂದಿಗೆ ಜೂನ್ 5, 2026 ಯಾವ ದೇಶ ಹವಾಮಾನ ಬದಲಾವಣೆ ತುರ್ತು ಕ್ರಮಗಳ ಕೇಂದ್ರೀಕರಿಸುವ ಕುರಿತಾದ ವಿಶ್ವ ಪರಿಸರ ದಿನಾಚರಣೆ ಆತಿಥ್ಯ ವಹಿಸಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ನಿಮಗೆ ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 4 ತೆಗೆದು ನೋಡಿ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಕಾಣಿಸ್ತದನ್ನ 2026ನೇ ಸಾಲಿನ ವಿಶ್ವ ಪರಿಸರ ದಿನವನ್ನ ಆಯೋಜನೆ ಮಾಡುವ ದೇಶ ಅಂದ್ರೆ ಅಜರ್ಬೈಜಾನ್. ನೋಡಿ ಎಷ್ಟು ನೀಟಾಗಿ ಪಾಯಿಂಟ್ ವೈಸ್ ನಿಮಗೆ ಕೊಟ್ಟಿದ್ದೀವಿ. ಇದಕ್ಕೂ ಕೂಡ ಏನಾಗಿದೆ, 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ. ವಿಕಸಿತ್ ಭಾರತ್ ರಾಮ್ಜಿ ಮಸೂದೆ ಕುರಿತಂತೆ ಯಾವ ಹೇಳಿಕೆ ಸರಿಯಾಗುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಮೊದಲನೇ ಕೊಟ್ಟಿದ್ದಾರೆ, ಪ್ರತಿ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳ ಕೂಲಿ ಕೆಲಸ, ಪ್ರಮುಖ ವಲಯಗಳ ಜಲ ಸುಸ್ಥಿರತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಯೋಗಿ ಚಟುವಟಿಕೆಗಳು, ಹವಾಮಾನ ಪ್ರಾಧಾನ್ಯತೆ ನೀಡಲಾಗುತ್ತದೆ. ಬೇಡಿಕೆ ಆಧಾರಿತ ಧನ ಸಹಾಯ, ಹೆಚ್ಚಿನ ರಾಜ್ಯಗಳಲ್ಲಿ ಕೂಲಿ ವೆಚ್ಚದ ಹಂಚಿಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ಅನುಪಾತದಲ್ಲಿರುತ್ತದೆ. ಸೀಮಿತ ಕಾರ್ಯತಂತ್ರದ ಗಮನದೊಂದಿಗೆ ಬಹು ಆಯಾಮದ ಮತ್ತು ಚದುರದ ವಿಭಾಗದಲ್ಲಿ ಕೆಲಸವನ್ನ ನೀಡಲಾಗುತ್ತಂತೆ ಕೊಟ್ಟಿದ್ದಾರೆ. ಸೊ ಈ ಮಸೂದೆ ಬಗ್ಗೆ ನಿಮಗೆ ಇನ್ ಡೆಪ್ತ್ ಆಗಿ ನಾನು ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 62 ಮತ್ತು 63 ತೆಗೆದು ನೋಡಿ. ವಿಕಸಿತ್ ಭಾರತ್ ಉದ್ಯೋಗ ಖಾತ್ರಿ ಆಜೀವಿಕ ಮಿಷನ್ ಗ್ರಾಮೀಣ VBG ರಾಮ್ಜಿ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತದೆ. ಮಸೂದೆ 2025ಕ್ಕೆ ರಾಷ್ಟ್ರಪತಿ ದ್ರೌಪದಿ ಅಂಕಿತ ಹಾಕಿದ್ದಾರೆ. ಇದು ಏನಂದ್ರೆ ರಾತ್ರಿ ಉದ್ಯೋಗ ಗ್ರಾಮೀಣ ಕಾಯ್ದೆಯನ್ನು ಬದಲಾವಣೆ ಮಾಡುತ್ತೆ. ಕಾಯ್ದೆಯ ಪ್ರಮುಖ ಅಂಶಗಳು ಕಾಣಿಸ್ತದೆ. 125 ದಿನಗಳು, ಕೆಲಸದ ವಿಷಯಗಳು, ನೀರಿನ ಸುಸ್ಥಿರತೆ, ಗ್ರಾಮೀಣ ಮೂಲ ಸೌಕರ್ಯ, ಜೀವನೋಪಯೋಗಿ ಸಮೇತ ಆಸ್ತಿಗಳು, ಹವಾಮಾನ ಬದಲಾವಣೆ ಕಾಣಿಸ್ತಾನೆ. ಸೇಮ್ ಯಾವ ಥರ ಇಲ್ಲಿ ಕೊಟ್ಟಿದ್ದೀವಿ ಅದೇ ಥರ ಪಾಯಿಂಟ್ಸ್ಗಳಿದ್ದಾವೆ. ಜಲ ಸುಸ್ಥಿರತೆ, ಗ್ರಾಮೀಣ ಮೂಲ ಸೌಕರ್ಯ, ಜೀವನೋಪಾಯ ಕಾಣಿಸ್ತಾನೆ ಮತ್ತು ಹವಾಮಾನ ಸುಧಾರಣೆ. ಇಲ್ಲಿ ನೋಡಿ, ಕೆಲಸದ ವಿಷಯಗಳು, ನೀರಿನ ಸುಸ್ಥಿರತೆ, ಗ್ರಾಮೀಣ ಮೂಲ ಸೌಕರ್ಯ, ಜೀವನ ಸಂಬಂಧಿಸಿದ ಆಸ್ತಿಗಳು, ಹವಾಮಾನ ಬದಲಾವಣೆ. ನಿರುದ್ಯೋಗ ಕೆಲಸಕ್ಕೆ ಭತ್ಯೆ ಆದ್ಯತೆ ನೀಡಲಾಗುತ್ತೆ. ನೋಡಿ, ನಿರುದ್ಯೋಗ ಕೆಲಸಕ್ಕೆ ಭತ್ಯೆಗೆ ಆದ್ಯತೆಯನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು. ಸೊ ಇದಕ್ಕೂ ಕೂಡ ಏನಾಗಿದೆ, ಈ ಸ್ಟೇಟ್ಮೆಂಟು ಕೂಡ 100% ಏನಾಗಿದೆ, ಕವರ್ ಆಗಿದೆ. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ಗಳು ಕೂಡ ಕವರ್ ಆಗಿದೆ ನೋಡಿ. ವಿರಾಮದ ಅವಧಿ, ಕೃಷಿ ಋತುವಿನಲ್ಲಿ ಬಿತ್ತನೆ ಕೊಯ್ಲು ಸಮಯದಲ್ಲಿ ವರ್ಷಕ್ಕೆ 60 ದಿನಗಳ ಕೆಲಸವನ್ನು ವಿರಾಮಗೊಳಿಸಲಾಗುತ್ತೆ ಅಂತಕ್ಕಂಥದ್ದು ಕೊಟ್ಟಿದ್ದೀವಿ. ಹಣಕಾಸು ಹಂಚಿಕೆ ಕಾಣಿಸ್ತದೆ. ನರೇಗಾ ಯೋಜನೆ ಬೇಕಾದ ಸಂಪೂರ್ಣ ಕೇಂದ್ರ ಸರ್ಕಾರವು ಅನುಭವಿಸಲಿದೆ. ಈಗ ಕೇಂದ್ರ ಸರ್ಕಾರವು 60% ಹಣ, ರಾಜ್ಯ ಸರ್ಕಾರವು 40% ಹಣ. ಇನ್ನು ಕೇಂದ್ರ ರಾಜ್ಯ ಮತ್ತು ಸರ್ಕಾರದ ಹಂಚಿಕೆಯಲ್ಲಿ ಹಿಮಾಲಯ ರಾಜ್ಯಗಳಿಗೆ 90 ಮತ್ತು 10ರಲ್ಲಿ ಏನಾಗುತ್ತೆ, 90:10, ಆಮೇಲೆ 60:14 ಕೇಂದ್ರ ಮತ್ತು ಇತರ ರಾಜ್ಯಗಳಿಗೆ, ಮತ್ತು ಹಿಮಾಲಯ ರಾಜ್ಯಗಳು 90:10 ಅಂತಕ್ಕಂಥದ್ದು ಕಾಣಿಸ್ತದೆ. 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ವಿಧಾನಸಭೆ ಇಲ್ಲದ ಕೇಂದ್ರಾಡಳಿತ ಪ್ರದೇಶಗಳು 100% ಸರ್ಕಾರ ಹಣ ನೀಡುತ್ತದೆ, ಕೇಂದ್ರ ಸರ್ಕಾರವೇ ನೀಡುತ್ತದೆ ಅಂತಕ್ಕಂಥದ್ದು ಕೊಟ್ಟಿದ್ದೀವಿ. ಇನ್ನು ನಿರುದ್ಯೋಗ ಭತ್ಯೆನೂ ಕೂಡ ಹೇಳಿದ್ದೀವಿ. ಅರ್ಥ, ದೀರ್ಘಕಾಲೀನ ಆಸ್ತಿ ನಿರ್ಮಾಣಕ್ಕೆ ಒತ್ತು ನೀಡುತ್ತಂತಕ್ಕಂಥದ್ದು ಕೊಟ್ಟಿದ್ದೀವಿ. 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ಇದರಲ್ಲಿ ಎಲ್ಲ ಸ್ಟೇಟ್ಮೆಂಟ್ಗಳು ಕವರ್ ಆಗಿದೆ. ಅರ್ಥ, ನೀವು ಸ್ವಲ್ಪ ನಾವು ಹೇಳೋದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಕವರ್ ಆಗಿದ್ದಾವೆ. ಇಟ್ ಮೀನ್ಸ್ ದ್ಯಾಟ್ ಈ ಪ್ರಶ್ನೆಗೂ ಕೂಡ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. 2025ನೇ ಸಾಲಿಗಾಗಿ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ತಮಿಳು ಬರಹಗಾರ ವೈಯಾರ್ ಮತ್ತು ರಾಮಸ್ವಾಮಿ ಕುರಿತಾದ ಈ ಕೆಳಗಂಡ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಇವರು ತಮಿಳು ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ 2ನೇ ಸಾಹಿತಿಯಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗಿದನು ಸರಿಯಾಗಿದನು ಅಂತಕ್ಕಂಥದ್ದು ಸಿ ಆಪ್ಷನ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಪ್ರೂಫ್ ಬೇಕಂದ್ರೆ ನಾನು ಈಗಾಗಲೇ ಕ್ಲಾಸಲ್ಲೂ ಕೂಡ ಬಹಳ ಡೆಪ್ತ್ ಆಗಿ ಮಾಡಿದ್ದೀನಿ, ಮತ್ತು ಏಪ್ರಿಲ್ ಮಂತ್ ಮ್ಯಾಗಝಿನ್ ನಮ್ಮದು ಪೇಜ್ 1ರಲ್ಲೇ ಕೊಟ್ಟಿದ್ದೀನಿ. ತಮಿಳು ಬರಹಗಾರ ವೈಯಾರ್ ಮುತ್ತು ಅವರಿಗೆ 60ನೇ ಜ್ಞಾನಪೀಠ ಪ್ರಶಸ್ತಿ ಪ್ರದಾನ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆನಾ, 1975ರಲ್ಲಿ ಅಖಿಲನ್ ಮತ್ತು 2002ರಲ್ಲಿ ಜಯಕಾಂತ್ ನಂತರ ಜ್ಞಾನಪೀಠ ಪ್ರಶಸ್ತಿ ಪಡೆದ ತಮಿಳುನಾಡಿನ 3ನೇ ಸಾಹಿತಿ ಇವರು. ಸೊ 3ನೇ ಸಾಹಿತಿ ಅಂದರೆ ಸಿ ಆಪ್ಷನ್ ರಾಂಗ್ ಆಯಿತು. ಸಿ ಆಪ್ಷನ್ ರಾಂಗ್ ಇರೋದು ಒಂದೇ ಇದೆ, 2ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ಮತ್ತು ಇದನ್ನು ಕೂಡ ಸ್ಟೇಟ್ಮೆಂಟ್ ಕವರ್ ಆಗಿದೆ. ಇವರಿಗೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳು ಭಾಜನರಾಗಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ, ನಾನು ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ, ಅವರು ಭಾಜನರಾಗಿದ್ರು ಇಲ್ಲ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀನಿ. ನೋಡಿ, ಇವರು ತಮ್ಮ ಸಾಹಿತ್ಯಕ್ಕಾಗಿ 7 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 7 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದರಲ್ಲಿ ಪದ್ಮಶ್ರೀ ಮತ್ತು ಪದ್ಮಭೂಷಣ ಗೌರವಗಳು ಭಾಜನರಾಗಿದ್ದಾರೆ. ಕಾಣಿಸ್ತಿದೆ 7 ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಪದ್ಮಶ್ರೀ ಮತ್ತು ಪದ್ಮಭೂಷಣ. ನೋಡಿ, ಸ್ಟೇಟ್ಮೆಂಟ್ಗಳು ಕವರ್ ಆಗಿರ್ತಕ್ಕಂಥದ್ದು. 100% ಏನಾಗಿದೆ, ಹೆಲ್ಪ್ ಆಗಿದೆ. ಇದಕ್ಕೂ ಕೂಡ ಏಪ್ರಿಲ್ ಮಂತ್ ಮ್ಯಾಗಝಿನನ್ನು ತೆಗೆದು ನೋಡಿ. ಜೊತೆಗೆ ನಮ್ದು ಯಾವುದು ಯಾರ ಕ್ಲಾಸ್ ಕೇಳಿದ್ರಿ ನಿಮ್ಮ ನೋಟ್ಸನ್ನು ತೆಗೆದು ನೋಡಿ ಕವರ್ ಆಗಿದನೋ ಇಲ್ಲೋ ಅಂತ. ನೋಡಿ, ನೆಕ್ಸ್ಟ್ ಪ್ರಶ್ನೆ. ಜ್ಞಾನೇಶ್ ಕುಮಾರ್ ಅವರ ಭಾರತ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. 15ನೇ ಮಾರ್ಚ್ 2026 ಭಾರತ ಚುನಾವಣಾ ಆಯೋಗದ 2 ಆಯುಕ್ತರು ಗುರುತಿಸಿರಿ ಅಂತ ಕೇಳಿದ್ದಾರೆ.
ಜ್ಞಾನೇಶ್ ಕುಮಾರ್ ಅವ್ರ ಬಗ್ಗೆ ಕೇಳಿಲ್ಲ, ಇತರ ಆಯುಕ್ತರ ಬಗ್ಗೆ ಕೇಳಿದ್ದಾರೆ. ಸೊ ಇತರ ಆಯುಕ್ತರ ಬಗ್ಗೆ ನಾನು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಕೊಡ್ತಾನೆ ಪ್ರೂಫ್ ನಿಮಗೆ. ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 40 ರಾಷ್ಟ್ರೀಯ ಮತದಾನ ದಿನ ಸಂದರ್ಭದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಜೊತೆಗೆ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರು, ಪ್ರಸ್ತುತ ಇತರ ಚುನಾವಣಾ ಆಯುಕ್ತರು ವಿವೇಕ್ ಜೋಶಿ ಮತ್ತು ಸುಖಬೀರ್ ಸಿಂಗ್ ಸಂಧು. ಕಾಣಿಸ್ತಾ ಇದನ್ನ ಇಲ್ಲಿ ಎರಡೂ ಕೊಟ್ಟಿದ್ದಾರೆ, ಸುಖಬೀರ್ ಸಿಂಗ್ ಸಂಧುನು ಕೂಡ ಕೊಟ್ಟಿದ್ದಾರೆ, ವಿವೇಕ್ ಜೋಶಿ ಕೊಟ್ಟಿದ್ದಾರೆ. ಸೊ ಎ ಡಿ ಇಸ್ ದ ರೈಟ್ ಆನ್ಸರ್. ವೇರ್ ಇಸ್ ದ ಎ ಡಿ? ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇದಕ್ಕೂ ಕೂಡ 100% ಏನಾಗಿದೆ, ಹೆಲ್ಪ್ ಆಗಿದೆ. ನಿಮಗೆ ಪ್ರೂಫ್ ಬೇಕಂದರೆ ಫ್ರೆಂಡ್ಸು ನಮ್ಮ ಮ್ಯಾಗ್ಝಿನ್ದು ಫೆಬ್ರವರಿ ಮಂತ್ ಮ್ಯಾಗ್ಝಿನ್ನು ಪೇಜ್ ನಂಬರ್ 40 ತೆಗೆದು ನೋಡಿ. ನೆಕ್ಸ್ಟ್ ಪ್ರಶ್ನೆ, ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ಗೆ ಸಂಬಂಧಿಸಿದಂತೆ ಕೆಳಗಿಂದ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಕಡಲ ಭದ್ರತಾ ಸಹಕಾರ ಸೆಕ್ಯೂರಿಟಿಗಾಗಿ ಭಾರತ, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ರೂಪಿಸಿದ ತ್ರಿಪಕ್ಷೀಯ ಸಂಘಟನೆ ಅಂತ ಕೊಟ್ಟಿದ್ದಾರೆ. ಇಲ್ಲೇನು ಕೇಳಿದರೆ ಮೇಳೇನು ಹೇಳಿದ್ರೆ ಸರಿಯಾಗಿವೆ, ಯಾವುದು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ತ್ರಿಪಕ್ಷೀಯ ಸಂಘಟನೆ ಅಂತ ಇದೊಂದು. ಆಮೇಲೆ ಇದು CSC ಆಗಿ 2020ರಲ್ಲಿ ಮರಣಾಮಕರಣ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ಇದರ ಸಚಿವಾಲಯ ನವದೆಹಲಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಸೆಷಲ್ಸ್ ದೇಶ ಹೊಸ ಕಾರಿನ ಸದಸ್ಯ ರಾಷ್ಟ್ರಗಳಿಗೆ ಸೇರ್ಪಡೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರೂಫ್ ಬೇಕಂದ್ರೆ ನಿಮಗೆ ನವೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 36 ನವದೆಹಲಿಯಲ್ಲಿ ನಡೆದ 7ನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಟ್ಟದ ಸಭೆಯಲ್ಲಿ ಸೆಷಲ್ಸ್ ಔಷಧರಾಗಿ ಕೊಲಂಬೋ ಭದ್ರತಾ ಸಮಾವೇಶಕ್ಕೆ ಸೇರ್ಪಡೆಯಾಗಿದೆ. 100% ಏನಾಗಿದೆ, ಕ್ಲಿಯರ್ ಆಗಿರ್ತಕ್ಕಂಥದ್ದು. ಭಾರತ ರಾಷ್ಟ್ರೀಯ ಭದ್ರತಾ ಅಧ್ಯಕ್ಷರಲ್ಲಿ ನಡೆದ ಈ ಸಭೆಯಲ್ಲಿ ಮಾಲ್ಡೀವ್ಸ್, ಮಾರಿಷಿಯಸ್, ಶ್ರೀಲಂಕಾ, ಬಾಂಗ್ಲಾದೇಶ ಸೇರಿದಂತೆ ಸದಸ್ಯ ರಾಷ್ಟ್ರ ನಿಯೋಗಗಳು ಭಾಗವಹಿಸಿದ್ದವು. ಅಧಿಕೃತವಾಗಿ ಮೊದಲ ಬಾರಿಗೆ ಸೆಷಲ್ಸ್ ವೀಕ್ಷಕ ರಾಷ್ಟ್ರ ಭಾಗವಹಿಸಿದರೆ ಮಲೇಷ್ಯಾ ಮೊದಲ ಬಾರಿಗೆ ಅತಿಥಿಯಾಗಿ ರಾಷ್ಟ್ರವಾಗಿ ವೇದಿಕೆಯಲ್ಲಿ ಸೇರಿಕೊಂಡಿತ್ತು. ಇನ್ನು ಇಲ್ಲಿಗೆ ಎಲ್ಲ ಕೊಟ್ಟಿದೆ ನಿಮಗೆ. ಯಾವುದರ ಬಗ್ಗೆ ಅಂದರೆ ಈ ಒಂದು ಪ್ರಾದೇಶಿಕ ಉತ್ತೇಜನ ನೀಡೋಗೋಸ್ಕರ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಮತ್ತು ಈ ಸಂಘಟನೆ ಬಗ್ಗೆ ಇದರ ಶಾಶ್ವತ ಸೆಕ್ರೆಟರಿಯಲ್ಲಿ ಕಂಡು ಬರುತ್ತೆ, ಕೊಲಂಬೋದಲ್ಲಿ ಕಂಡು ಬರುತ್ತೆ. ಕೊಲಂಬೋದಲ್ಲಿ ಕಂಡು ಬರುತ್ತೆ. ಬಟ್ ಅವ್ರು ಏನು ಹೇಳಿದರೆ, ನವದೆಹಲಿಯಲ್ಲಿ ಹೇಳಿದ್ದಾರೆ. ಸೊ ಇದನ್ನು ಕೂಡ ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟು. ಆಮೇಲೆ ಇದರ ಸಂಸ್ಥಾಪಕ ರಾಷ್ಟ್ರಗಳು ನೋಡಿ, ಸ್ಥಾಪಕ ರಾಷ್ಟ್ರಗಳು ಕಾಣಿಸ್ತದನ. ಸ್ಥಾಪಕ ರಾಷ್ಟ್ರಗಳು ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಮತ್ತು ಇದರ ಉದ್ದೇಶ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭದ್ರತಾ ಸಹಕಾರವನ್ನು ಹೆಚ್ಚಿಸುವುದು. ಉದ್ದೇಶ ಏನು ಕೊಟ್ಟಿದ್ದೀನಿ, ಸಂಸ್ಥಾಪಕ ರಾಷ್ಟ್ರಗಳು ಕೊಟ್ಟಿದ್ದೀನಿ. 2022ರಲ್ಲಿ ಸ್ಥಾಪಕ ಕೊಟ್ಟಿದ್ದೀನಿ. ಇನ್ನು 2026ರಲ್ಲಿ ಮತ್ತೆ ಕಾರ್ಯಾರಂಭ ಮಾಡಿತ್ತು ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಯಾವುವು ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಟ್ ಮೀನ್ಸ್ ದ್ಯಾಟ್ ಎಲ್ಲ ಸ್ಟೇಟ್ಮೆಂಟ್ಗಳು ಆಲ್ಮೋಸ್ಟ್ ಕವರ್ ಆಗಿದೆ. 100% ಏನಾಗಿದೆ, ಹೆಲ್ಪ್ ಆಗಿದೆ. ಫ್ರೆಂಡ್ಸ್, ನಿಮಗೆ ಪ್ರೂಫ್ ಬೇಕಂದ್ರೆ ನವೆಂಬರ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ. ಇನ್ನು ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 60 ರೈಸಿನಾ ಸಂವಾದ ಕ್ಲಿಯರ್ ಮಾಡಿಬಿಟ್ಟು ರೈಸಿನಾ ಸಂವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಿಂದೂ ಮಹಾಸಾಗರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಬಗ್ಗೆ ನಾನು ಹೇಳಿದ್ದೀನಿ. ಕಾಣಿಸ್ತೇನೆ, ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅಂತಕ್ಕಂಥದ್ದು. ಇಲ್ಲಿ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 60. ಅರ್ಧಾಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯಾಗಿರುವ 182 ಮೀಟರ್ ಏಕತೆಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ವಿನ್ಯಾಸಗೊಳಿಸಿದ ಭಾರತೀಯ ಶಿಲ್ಪಿ ಹೆಸರು ಯಾರು ಅಂತ ಕೇಳಿದರೆ ರಾಮ್ ಮಂಜಿ ಸುತಾರ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರೂಫ್ ಬೇಕಂದ್ರೆ ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 6 ರಾಷ್ಟ್ರೀಯ ಏಕತಾ ದಿನ ಸಂದರ್ಭದಲ್ಲಿ ಇದನ್ನು ಕವರ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತದನ ಏಕತಾ ಪ್ರತಿಮೆ ಬಗ್ಗೆ ಇರುವ ಸ್ಥಳ ವಡೋದರ ಆಗ್ನೇಯ ಭಾಗದಲ್ಲಿ. ವಿನ್ಯಾಸಕಾರ ರಾಮ್ ವಿ ಸುತಾರ್. ಕಾಣಿಸ್ತದನ ತಯಾರಿಸಿದ ಕಂಪನಿ ಲಾರ್ಸನ್ ಅಂಡ್ ಟೊಬ್ರೊ. 100% ಹೆಲ್ಪ್ ಆಗಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ನೋಡಿ, ಯಾವುದಂದ್ರೆ ಕೇಂದ್ರ ಬಜೆಟ್ 2026-20 ಬಯೋಫಾರ್ಮಾ ಶಕ್ತಿ ಯೋಜನೆ ಘೋಷಿಸಲಾಗಿದೆ. ಇದಕ್ಕೆ ಸಂಬಂಧಿಸಿ ಕೆಳಗಂಡ ಹೇಳಿಕೆಗಳು ಪರಿಗಣಿಸಿರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇದನ್ನು ಕೂಡ ಇಟ್ ಈಸ್ ಒನ್ ಆಫ್ ದಿ ಡಿಫಿಕಲ್ಟ್ ಕ್ವಶನ್. ಬಯೋಫಾರ್ಮಾ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಕೊಟ್ಟಿದ್ದಾರೆ NPRI ಬಗ್ಗೆ ಕೊಟ್ಟಿದ್ದಾರೆ, CDSO ಬಗ್ಗೆ ಕೊಟ್ಟಿದ್ದಾರೆ, ವೈದ್ಯಕೀಯ ಕಾಲೇಜುಗಳ ಬಗ್ಗೆ ಕೊಟ್ಟಿದ್ದಾರೆ. ಎಷ್ಟು ಸ್ಟೇಟ್ಮೆಂಟ್ ಕವರ್ ಆಗಿದೆ ಅಂತಕ್ಕಂಥ ಪ್ರೂಫ್ ತೋರಿಸ್ತದೆ ನೋಡಿ. ಪ್ರೂಫ್ ಬೇಕಂದ್ರೆ ನಿಮಗೆ ನಮ್ಮ ಬಜೆಟ್ ಅಂದರೆ ಎದರಲ್ಲಿದೆ ಅಂದರೆ ಇದು ಫೆಬ್ರವರಿ ಮಂತ್ ಮ್ಯಾಗಝಿನ್ 2026 ಐ ಥಿಂಕ್ ಕೇಂದ್ರ ಬಜೆಟ್ ಅಲ್ವಾ. ಕೇಂದ್ರ ಬಜೆಟ್ ಅಂದರೆ ಐ ಆಮ್ ಸಾರಿ, ಇದು ನಿಮಗೆ ಎಲ್ಲಿ ಅಂದರೆ ಮಾರ್ಚ್ ಮಂತ್ ಮ್ಯಾಗಝಿನ್ ಆಗಬೇಕು. ಮಾರ್ಚ್ ಮಂತ್ ಮ್ಯಾಗಝಿನಲ್ಲಿ ಕೇಂದ್ರ ಬಜೆಟ್ ಇದೆ. ಏಪ್ರಿಲ್ ಮಂತ್ ಮ್ಯಾಗಝಿನಲ್ಲಿ ಏನಿದೆ ಅಂದರೆ ಸ್ಟೇಟ್ ಬಜೆಟ್ ಇದೆ. ಅದೇ ಸ್ವಲ್ಪ ಪೇಜ್ ನಂಬರ್ ಕೂಡ ವೇರಿಯೇಷನ್ ಆಗಿರ್ಬೋದು. ಕೇಂದ್ರ ಬಜೆಟನ್ನು ಓಪನ್ ಮಾಡಿ ಆ ಕೇಂದ್ರ ಬಜೆಟಲ್ಲಿ ನಿಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ನಾನು. ಇಲ್ಲಿ ಕಾಣಿಸ್ತದನ 7 ವಲಯಗಳ ಪ್ರಮುಖ ಉತ್ಪಾದನೆ ಹೆಚ್ಚಿಸುವುದು ಮೊದಲ ಆದ್ಯತೆಯಾಗಿದೆ. ಬಯೋಫಾರ್ಮಾ ಶಕ್ತಿ ಕಾಣಿಸ್ತದನ. ಇದರ ಉದ್ದೇಶ ಏನು ಅಂತಕ್ಕಂಥದ್ದು ಜೈವಿಕ ಔಷಧಗಳ ಬಯೋಫಾರ್ಮಾ ತಯಾರಿಕಾ ಕೇಂದ್ರವನ್ನಾಗಿ ರೂಪಿಸಲು ಮುಂದಿನ 5 ವರ್ಷಗಳಲ್ಲಿ ದೇಶದ ಔಷಧ ಉತ್ಪಾದನೆ ಅಗತ್ಯವಾದ ಒಂದು ವ್ಯವಸ್ಥೆ ಕಲ್ಪಿಸುವುದು. ಪ್ರಸ್ತುತ ಔಷಧ ವೈದ್ಯ ಕಲಿಕೆ ಸಂಶೋಧನೆ ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ ರಿಸರ್ಚ್ ಎಜುಕೇಷನ್ ಇದು ಸ್ಥಾಪನೆ ಮಾಡಲಾಗ್ತದೆ ಅಂತ ಕೊಟ್ಟಿದ್ದೀನಿ. 7 ಸಂಸ್ಥೆಗಳು ಹೊಸದಾಗಿ 3 ಸಂಸ್ಥೆಗಳು ಸ್ಥಾಪಿಸಿ ಒಂದು ಸ್ಥಾಪಿತ ಜಾಲವನ್ನು ರೂಪಿಸಲಾಗ್ತಾ ಇದೆ ಅಂತಕ್ಕಂಥದ್ದು ಕೊಟ್ಟಿದ್ದೀನಿ. ಜೊತೆಗೆ ನಿಮಗೆ ಇನ್ನೂ ಪಾಯಿಂಟ್ಸ್ಗಳು ಬೇಕಂದರೆ ಬಜೆಟ್ನಲ್ಲಿ ಪ್ರಸ್ತಾಪನೆಯಾದ ಪ್ರಮುಖ ಉಪಕ್ರಮಗಳಲ್ಲಿ 5 ವೈದ್ಯಕೀಯ ಕಾಲೇಜುಗಳು
ಭಾರತ ಇದು ಪ್ಲೇಸ್ಗಳಲ್ಲಿ ಏನು ಮಾಡಲಾಗ್ತಾ ಇದೆ, ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿದೆ. ನಮ್ಮ ಮ್ಯಾಗ್ಝಿನ್ ಅನ್ನು ತೆಗೆದು ನೋಡಿ ನೀವು, ಮಾರ್ಚ್ ಮಂತ್ ಮ್ಯಾಗ್ಝಿನ್ 2026ನೇ ಸಾಲಿದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅರ್ಬನ್ ಚಾಲೆಂಜ್ ಫಂಡ್ ಸುದ್ದಿಯಲ್ಲಿತ್ತು, ಇದಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳು ಪರಿಗಣಿಸಿ. ನೋಡಿ ಫ್ರೆಂಡ್ಸ್, ಇದು ನಮಗೆ ಎಲ್ಲ ಸ್ಟೇಟ್ಮೆಂಟ್ಗಳು ಕವರ್ ಆಗಿಲ್ಲ, ಬಟ್ ಇದ್ರ ಬಗ್ಗೆ ನಾನು ಮಾಡಿದ್ದೀನಿ. ಇದ್ರ ಬಗ್ಗೆ ಎಲ್ಲಿ ಕೊಟ್ಟಿದ್ದೀವಿ ಅಂದರೆ ನಿಮಗೆ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2026 ಪೇಜ್ ನಂಬರ್ 33. ಇದರಲ್ಲಿ ನೋಡಿ ಸ್ಪೆಸಿಫಿಕ್ ಆಗಿ ಈ ಯೋಜನೆ ಕೇಂದ್ರ ನೆರವು ಶೇಕಡ 50% ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ಕೇಂದ್ರ ಇದಕ್ಕೆ 50% ನೀಡಲ್ಲ, 25% ನೀಡುತ್ತೆ. ಇಲ್ಲೆಲ್ಲ ಕೊಟ್ಟಿದ್ದು ನೋಡಿ, ಅರ್ಬನ್ ಚಾಲೆಂಜ್ ಫಂಡ್ ಸ್ಟಾರ್ಟ್ ಮಾಡಲಾಯಿತು 2025-26 ಘೋಷಣೆ ಮಾಡಲಾಗಿದೆ. 1 ಲಕ್ಷ ಕೋಟಿ ನಗದನ್ನು ಇದ್ರ ಮಾಡಲಾಗುತ್ತೆ. ಇನ್ನು 4 ಲಕ್ಷ ಕೋಟಿ ಹೂಡಿಕೆಯನ್ನು ಆಕರ್ಷಿಸುವ ಒಂದು ಉದ್ದೇಶ ಹೊಂದಿದೆ. 25-50-25 ಹಣಕಾಸು ಮಾದರಿ. 25-50-25 ಅಂದರೆ ಕೇಂದ್ರಕ್ಕೆ ನೀಡುತ್ತೆ, 50 ಅಂದರೆ ಮಾರುಕಟ್ಟೆಗಳಿಂದ, ಇನ್ನು ಉಳಿದ 25 ರಾಜ್ಯಗಳಿಂದ. ಸೊ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು. ಇದರಲ್ಲಿ ಎಲ್ಲ ಸ್ಟೇಟ್ಮೆಂಟ್ಗಳು ಕವರ್ ಆಗಿಲ್ಲ, ಬಟ್ ನಿಮಗೆ 50% ಏನಾಗಿದೆ ಹೆಲ್ಪ್ ಆಗಿದೆ. ಗ್ರೂಪ್ ಬಿ ಬಿಟ್ಟು ಬೇರೆ ಎಕ್ಸಾಮ್ಗಳು ಓದಿದ್ರೆ ಸಾಕು, ಈ ಇಷ್ಟೇ ಮಾಹಿತಿ ಸಾಕು ನಿಮಗೆ. ಅರ್ಥ, ಗ್ರೂಪ್ ಬಿ ಯಲ್ಲಿ 2 ಸ್ಟೇಟ್ಮೆಂಟ್ಗಳು ಮಿಸ್ ಆಗಿದ್ದಾವೆ ಈ ಕ್ವಶನಿಂದ, ಬಟ್ ಮಾಹಿತಿ ಅಂತೂ ನಾವು ಭಾಳ ಅಚ್ಚುಕಟ್ಟಾಗಿ ಕೊಟ್ಟಿದ್ದೀವಿ. ಇತ್ತೀಚೆಗೆ ಜಂಟಿ ನೌಕಾ ಅಭ್ಯಾಸ ಮ್ಯಾರಿಟೈಮ್ ಸೆಕ್ಯೂರಿಟಿ ಬೆಲ್ಟ್ 2025 ಸುದ್ದಿಯಲ್ಲಿತ್ತು. ಈ ಅಭ್ಯಾಸದಲ್ಲಿ ಪಾಲ್ಗೊಂಡ ದೇಶಗಳು ಮತ್ತು ನೌಕಾಭ್ಯಾಸ ನಡೆದ ಸ್ಥಳಗಳು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಎಲ್ಲಿ ನಡೆದಿತ್ತು ಇದು? ಗಲ್ಫ್ ಆಫ್ ಒಮಾನ್ ಮತ್ತು ಇರಾನ್, ರಷ್ಯಾ, ಚೀನಾ. 2025ರಲ್ಲೂ ಕೂಡ ಮಾಡಿದ್ದೀನಿ. 2026 ಏಪ್ರಿಲ್ ಮಂತ್ ಮ್ಯಾಗ್ಝಿನಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿ ಬೆಲ್ಟ್ ಚಿರು ಅಂತ ಕರಿತೀವಿ. ಇರಾನ್, ಚೀನಾ, ರಷ್ಯಾ ಸೇರಿ ನಡೆಸುವ ವಾರ್ಷಿಕ ತ್ರಿಪಕ್ಷೀಯ ನೌಕಾ ವ್ಯಾಯಾಮ 2019ರಲ್ಲಿ ಪ್ರಾರಂಭಿಸಲಾಗಿದೆ. ಎದಕ್ಕಂದರೆ ಈ ಒಂದು ಪಾಶ್ಚಿಮಾತ್ಯ ದೇಶಗಳ ಪ್ರಭಾವದ ವಿರುದ್ಧವಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. 2025ರ 7ನೇ ಆವೃತ್ತಿಯು ಒಮನ್ ಕೊಲ್ಲಿಯಲ್ಲಿ ನಡೆದಿರ್ತಕ್ಕಂಥದ್ದು. 2026 ನಡೆಯೋದು 8ನೇ ಆವೃತ್ತಿಯಾಗಿದೆ. 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಹಣಕಾಸು ನೀತಿ ಸಮಿತಿ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ನಾನು ಎಕನಾಮಿಕ್ಸ್ ಕ್ಲಾಸಲ್ಲೂ ಕೂಡ ಹೇಳಿದ್ದೀನಿ, ಮತ್ತು ನಮ್ಮ ಮ್ಯಾಗ್ಝಿನ್ ಬಲ್ಲಿ ಸುಮಾರು 10ರಿಂದ 12 ಬಾರಿ ಕವರ್ ಮಾಡಿದ್ದೀನಿ. ನಾನು ನಿಮಗೆ ಒಂದು ತೋರಿಸ್ತದೆ ನಾನು ಪ್ರೂಫು. ಆಗಸ್ಟ್ ಮಂತ್ ಮ್ಯಾಗ್ಝಿನ್ ಪೇಜ್ ನಂಬರ್ 48 ಹಣಕಾಸು ನೀತಿ ಸಮಿತಿ ಸಭೆ ಅಂತಕ್ಕಂಥದ್ದು ಕವರ್ ಮಾಡಿದ್ದೀನಿ. RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ನೇತೃತ್ವದಲ್ಲಿ ನೀತಿ ಸಭೆ ನಡೆಯಿತು. ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನು 5% ಯಥಾಸ್ಥಿತಿಯಲ್ಲಿ ಉಳಿಸಿತು. ಸೊ ಇಲ್ಲಿ ಏನು ಮಾಡಿದೆ, MPC ಏನು ಮಾಡುತ್ತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಚ್ ಮಾರ್ಕ್ ಬಡ್ಡಿ ದರ ನಿರ್ಧರಿಸುತ್ತೆ. ರೈಟು. ಇನ್ನು 6 ಜನ ಸದಸ್ಯರಿರ್ತಾರೆ, ಇದ್ರ ಮುಖ್ಯಸ್ಥರು ಯಾರಿರ್ತಾರೆ, ಈ ಸ್ಟೇಟ್ಮೆಂಟ್ಗಳು ಕವರ್ ಆಗಬೇಕು. ಯಾವಾಗ ಎಲ್ಲಿ ಕವರ್ ಆಗಿದೆ ನೋಡಿ, ಇಲ್ಲಿ ಕಾಣಿಸ್ತದೆ ರೆಪೋ ದರವನ್ನು ವೇರಿಯೇಷನ್ ಮಾಡುತ್ತೆ ಅಂತಕ್ಕಂಥದ್ದು. ರೆಪೋ ದರ ಅಂದ್ರೆ ಏನು, ಇಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಅಂದ್ರೆ ಏನು, ಉರ್ಜಿತ್ ಪಟೇಲ್ ಸಮಿತಿ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಲಾಯಿತು. 6 ಜನ ಸದಸ್ಯರು ಒಳಗೊಂಡಿರ್ತಾರ. RBI ಗವರ್ನರ್ ಪದ ನಿಮಿತ್ತ ಸದಸ್ಯರಾಗ್ತಾರೆ, ಎಕ್ಸ್ ಆಫೀಸ್ ಚೇರ್ಮನ್ ಆಗಿರ್ತಾರ. ಇವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ, ಹಣಕಾಸು ಸಚಿವರು ಅಂತ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ ನಂಬರ್ 1 ಸಿ ಇಸ್ ದ ರಾಂಗ್ ಆನ್ಸರು. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೆಳಗಡೆ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದ್ರೆ ಯಾವ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸಿ ತೆಗೆದು ಬಿಡ್ರಿ, ಸಿ ತೆಗೆದಾಯಿತು, ಸಿ ತೆಗೆದಿತ್ತು, ಎ ಮತ್ತು ಬಿ ಉಳಿತು. ಮತ್ತು ತದನಂತರದಲ್ಲಿ MPC ಇದು 6 ಜನ ಸದಸ್ಯರನ್ನು ಒಳಗೊಂಡಿರ್ತಾರ, ಇದನ್ನು ಕೂಡ ಕರೆಕ್ಟ್. ಸೊ ಇಟ್ ಮೀನ್ಸ್ ದ್ಯಾಟ್ ಇದಕ್ಕೆ AB ಸರಿಯಾಗಿರ್ತಕ್ಕಂಥ ಉತ್ತರ. ಇದಕ್ಕೂ ಕೂಡ ಏನಾಗಿದೆ, ಕವರ್ ಆಗಿರ್ತಕ್ಕಂಥದ್ದು. 100% ಹೆಲ್ಪ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಸ್ವಚ್ಛ ಸರ್ವೇಕ್ಷಣೆಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದನ್ನು ಕೂಡ ಕವರ್ ಆಗಿದೆವು ಇಲ್ಲವಂತಕ್ಕಂಥ ತೋರಿಸ್ತಾ ಇದ್ದೀನಿ. ಇದು ವಿಶ್ವದ ಅತಿದೊಡ್ಡ ನಗರ ಸ್ವಚ್ಛತಾ ಸಮೀಕ್ಷೆಯಾಗಿದೆ. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಡೆಸ್ತಂತ ಕೊಟ್ಟಿದ್ದಾರೆ, ತಪ್ಪಾಗಿರ್ತಕ್ಕಂಥದ್ದು. ಸಮೀಕ್ಷೆ 2 ವರ್ಷಗಳನ್ನು ನಡೆಸಲಾಗುತ್ತೆ. ಕಸಮುಕ್ತ ನಿಮಿಷದಲ್ಲಿ ನಿಟ್ಟಿಲ್ಲ, ಇದು ಪರಿಣಾಮಕಾರಿ ನಿರ್ವಹಣೆ ಉಪಕ್ರಮವಾಗಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಹೇಳಿಕೆಗಳು ಸರಿಯಾಗಿವೆ ತಪ್ಪಾಗಿವೆ ಅಂತಕ್ಕಂಥದ್ದು ನೋಡಿ ಪ್ರೂಫ್ ತೋರಿಸ್ತಾ ಇದ್ದೀನಿ. ಜುಲೈ ಮಂತ್ ಮ್ಯಾಗ್ಝಿನ್ 2025 ಪೇಜ್ ನಂಬರ್ 45 ಸ್ವಚ್ಛ ಸರ್ವೇಕ್ಷಣದಲ್ಲಿ ಇಂದೋರ್ ಟಾಪ್ ಅಂತಕ್ಕಂಥದ್ದು ಕವರ್ ಮಾಡಿದ್ದೀವಿ. ಅದರ ಅಡಿಯಲ್ಲಿ ನೋಡಿ ಸ್ವಚ್ಛ ಸರ್ವೇಕ್ಷಣೆ ಅಂತಕ್ಕಂಥ ಕೊಟ್ಟಿದ್ವಿ. ಇಲ್ಲೋ 2016ರಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಇದು ಭಾರತ ಅರ್ಬನ್ ಮಿಷನ್ ಅಡಿಯಲ್ಲಿ ಕೇಂದ್ರ ವಸತಿ ಮತ್ತು ನಗರಗಳ ಸಚಿವಾಲಯ ನಡೆಸುತ್ತೆ. ವಿಶ್ವದ ಅತಿ ದೊಡ್ಡ ನಗರ ನೈರ್ಮಲ್ಯ ಸ್ವಚ್ಛತಾ ಕಾರ್ಯಕ್ರಮವಾಗಿದೆ. ಈ ಬಾರಿ 40 ಇಷ್ಟು ನಗರಗಳನ್ನು ಪರಿಗಣಿಸಲಾಗಿದೆ ಅಂತಕ್ಕಂಥದ್ದು. ಕೆಳಗಡೆದ ಇನ್ಫಾರ್ಮೇಷನ್ ಸ್ವಲ್ಪ ಕಟ್ಟಾಗಿದೆ. ನಾನು ಸ್ನಿಪೆಟನ್ನು ತಗೋವಾಗ, ಸ್ಕ್ರೀನ್ಶಾಟನ್ನು ತಗೊಳ್ಳುವಾಗ ನೀವು ನಮ್ಮ ಮ್ಯಾಗ್ಝಿನನ್ನು ಓಪನ್ ಮಾಡಿ ನೋಡಿ, ಪೇಜ್ ನಂಬರ್ 45 100% ಹೆಲ್ಪ್ ಆಗಿದೆ. ನೆಕ್ಸ್ಟ್ ನೋಡಿ, ವಿಶ್ವಸಂಸ್ಥೆ ಹವಾಮಾನ ಬದಲಾವಣಾ ಸಮ್ಮೇಳನದಲ್ಲಿ ಭಾರತ ಗೌರವ ಪ್ರಧಾನಮಂತ್ರಿ ಘೋಷಿಸಿದ ಮಿಷನ್ ಲೈಫ್ನ ಒಂದು ವಿಷಯ ಮತ್ತು ಕಾರ್ಯಗಳ ಒಳಗೊಂಡಿದೆ ಅಂತಕ್ಕಂಥ ಕೊಟ್ಟಿದ್ದಾರೆ. ಸೊ ಮಿಷನ್ ಲೈಫ್ ಇದು 2021 ಕರೆಂಟ್ ಅಫೇರ್ಸು, 2022 ಕರೆಂಟ್ ಅಫೇರ್ಸ್ ಫ್ರೆಂಡ್ಸ್. ಇದು ನಿಮಗೆ ತೋರಿಸ್ತಾ ಪ್ರೂಫ್ ಬೇಕಂದರೆ, ಎಸ್ ಐ ಥಿಂಕ್ ಇಲ್ಲಿ ಮಿಸ್ ಆಗಿದೆ. ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಅದು ನಾನು ಸ್ನಿಪ್ಪೆ ಮಿಸ್ ಆಗಿದೆ, ತೋರಿಸ್ತೀನಿ ನಿಮಗೆ. ನಿಮಗೆ ಪ್ರೂಫ್ ಬೇಕಂದರೆ ಇದ್ರ ಬಗ್ಗೆ ನಮ್ಮ ಮ್ಯಾಗ್ಝಿನ್ ಜೂನ್ ಮಂತ್ ಮ್ಯಾಗ್ಝಿನ್ ಜೂನ್ 1 2022ನೇ ಸಾಲಿನ ಮ್ಯಾಗ್ಝಿನನ್ನು ತೆಗೆದು ನೋಡಿ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಪುಸ್ತಕ ಸಂಗ್ರಹಕಾರ ಶ್ರೀ ಅಂಕೇಗೌಡ ಕಲಿಕೆ ಮತ್ತು ಸಾಹಿತ್ಯ ಉಚ್ಚನ ಹಲವು ಕೊಡುಗೆ ನೀಡಿದ್ದಾರೆ. ಅವರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆ ಯಾವ ತಪ್ಪಾಗಿದೆ ಹೇಳಿಕೆ ಆಗಿದೆ ಅಂತ ಕೊಟ್ಟಿದ್ದಾರೆ. 2026ರಲ್ಲಿ ಭಾರತ ಸರ್ಕಾರಕ್ಕೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದನು ಇಲ್ವೋ ಅಂತಕ್ಕಂಥ ತೋರಿಸ್ತಿದ್ದೀನಿ.
ಸೊ ಪದ್ಮ ಪ್ರಶಸ್ತಿಗಳು 2026 ಫೆಬ್ರವರಿ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 45. ಇಲ್ಲಿ ನೋಡಿ ಕಾಣಿಸ್ತದೆ. ಪ್ರಶಸ್ತಿ ಪಡೆದ ಭಾಜನರಾದ ಕನ್ನಡಿಗರು ಪದ್ಮಭೂಷಣ ಪ್ರಶಸ್ತಿಗಳಿಗೆ ಅಂದರೆ ಎಂಕೇಗೌಡ ಎಂ ಕಾಣಿಸ್ತದೆ. ಸಮಾಜ ಸೇವೆ ಸಮಾಜ ಸೇವೆ ನೀಡಿರ್ತಕ್ಕಂಥದ್ದು ಅಲ್ಲಿ ಏನು ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಪದ್ಮ ವಿಭೂಷಣ ಕೊಟ್ಟಿದ್ದಾರೆ. ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಪದ್ಮಭೂಷಣ. ಸೊ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ, ಹೇಳಿಕೆ ಸಿ ತಪ್ಪಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ. ಬಟ್ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಬಟ್ ನಾವು ಇಷ್ಟೇ ಮಾಹಿತಿ ಕೊಟ್ಟಿದ್ದೀವಿ. ಇವ್ರ ಬಗ್ಗೆ ಇನ್ನೂ ನಾನು ಡೆಪ್ತ್ ಆಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಅದಾಯ್ತು, ಅವ್ರ ಬಗ್ಗೆ ಡೆಪ್ತ್ ಮಾಹಿತಿ ಕೊಟ್ಟಿಲ್ಲ. ಎಷ್ಟು ನಿಮಗೆ ಗ್ರೂಪ್ ಸಿ ಲೆವೆಲ್ ಇಷ್ಟು ಕೇಳ್ಬೋದು ಅಂತ ನಾನು ಕೊಟ್ಟಿದ್ದೆ. ಬಟ್ ಅವ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಪ್ರಶ್ನೆ ಕೇಳಿದರೆ ಅಂದರೆ ನಾವು ಇನ್ನೂ ಏನು ಮಾಡೋಣ, ನೆಕ್ಸ್ಟ್ ಬರ್ತಕ್ಕಂಥ ಒಂದು ಮ್ಯಾಗಝಿನ್ಸ್ಗಳಲ್ಲಿ ಇನ್ನೂ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡೋಣ. ಇದು ನಮಗೆ ಒಂಥರ ಕಲಿಕೆಯಾಗಿ ತೆಗೆದುಕೊಳ್ಳೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಇವು ಹೊಂದಿಸಿ ಬರೆದರೆ ಕೇಳಿದರೆ, ಭಾರತ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರೀಕ್ಷಕ, ಭಾರತ ಅಟರ್ನಿ ಜನರಲ್, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ, ಭಾರತ ಚುನಾವಣಾ ಆಯೋಗ. ಸೊ ಎಲ್ಲ ಎಲ್ಲೆಲ್ಲ ಕವರ್ ಮಾಡಿದ್ದು ತೋರಿಸ್ತಾ ಇದ್ದೀನಿ. ಚುನಾವಣಾ ಆಯೋಗ ಅಂದರೆ 324, 76, ಅಟರ್ನಿ ಜನರಲ್ 148, ಇವೆಲ್ಲ ಎಲ್ಲಿ ಕವರ್ ಮಾಡಿದ್ವಿ ಅಂತಕ್ಕಂಥ ತೋರಿಸ್ತೀನಿ ನಿಮಗೆ. ಫೆಬ್ರವರಿ ಮಂತ್ ಮ್ಯಾಗಝಿನ್ 2026 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದು 324ನೇ ವಿಧಿ ವೋಟರ್ಸ್ ಡೇ ಸಂದರ್ಭದಲ್ಲಿ. ನೀವು ಕನ್ಫ್ಯೂಸ್ ಆಗಬೇಡ್ರಿ. 2026ರಿಂದ ಮ್ಯಾಗಝಿನಲ್ಲಿ ಜನವರಿ ಕಂಟೆಂಟು ಫೆಬ್ರವರಿಯಲ್ಲಿರುತ್ತೆ, ಫೆಬ್ರವರಿ ಕಂಟೆಂಟು ಮಾರ್ಚಲ್ಲಿರುತ್ತೆ, ಮಾರ್ಚ್ ಕಂಟೆಂಟು ಏಪ್ರಿಲ್ ಇರುತ್ತೆ 2026ರಿಂದ. ಇದು ಗೊತ್ತಿರಬೇಕು ನಿಮಗೆ. ಇನ್ನು ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಸಾಧ್ವಿ ನಿರಂಜನ್ ಜ್ಯೋತಿ NCBCಯ ನೂತನ ಅಧ್ಯಕ್ಷರಾಗಿ ನೇಮಕ. NCBCಗೆ ಕೊಟ್ಟಿದ್ದೀವಿ. 338 ಬಿ ವಿಧಿ ಕಾಣಿಸ್ತದೆ. 338 2018ರಲ್ಲಿ ಸೇರ್ಪಡೆ ಮಾಡಲಾಗಿದೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಹಿಂದುಳಿದ ಆಯೋಗಗಳ ಬಗ್ಗೆ, ರಾಷ್ಟ್ರೀಯ ಆಯೋಗದ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನು ಜೊತೆಗೆ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 38, 39ರಲ್ಲಿ ಅಟಾರ್ನಿ ಜನರಲ್ ಆರ್ ವೆಂಕಟರಾವ್ ವರದಿಯನ್ನು ವಿಸ್ತರಣೆ ಮಾಡಿದಾಗ ಅದ್ರ ಬಗ್ಗೆ ಅವಾಗ ಡಿಸ್ಕಷನ್ ಮಾಡಿದ್ವಿ. ಕಾಣಿಸ್ತದೆ 76ನೇ ವಿಧಿ ಅಟಾರ್ನಿ ಜನರಲ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ ನಿಮಗೆ ಹೇಳಿದ ಲೈಫ್ ಆಂದೋಲನ ಅಂತಕ್ಕಂಥ ಜೂನ್ ಮಂತ್ ಮ್ಯಾಗಝಿನ್ 2022 ತೆಗೆದು ನೋಡಿ. ಲೈಫ್ ಆಂದೋಲನ ಬಗ್ಗೆ ನಾವು ಕವರ್ ಮಾಡಿದ್ದೀವಿ. ಇನ್ನು ಹೆಚ್ಚಿನ ವಿಟಾಮಿನ್ಗಳು ಮತ್ತು ಖನಿಜ ಲವಣಗಳು ಅಥವಾ ಪ್ರೋಟೀನ್ ಅಥವಾ ಆರೋಗ್ಯಕಾರಕ ಕೊಡುಬುಗಳ ತಳಿಗಳು ಸಂವಾದಗೊಳಿಸುವುದಕ್ಕೆ ಹೇಗೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇದಕ್ಕೆ ಜೈವಿಕ ವರ್ಧನೆ ಅಂತಾರೋ, ಜೈವಿಕ ಸಾರವರ್ಧನೆ ಅಂತಕ್ಕಂಥರೋ, ದಟ್ ಈಸ್ ದ ಸೆಕೆಂಡರಿ. ಬಟ್ ನಾವು ಇದನ್ನು ಕವರ್ ಮಾಡಿದ್ದೀವಿ, ತೋರಿಸ್ತೀನಿ ನಿಮಗೆ. ಆಗಸ್ಟ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 5 ಜೈವಿಕ ಬಲವರ್ಧನೆ, ದಟ್ ಈಸ್ ಬಯೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಬಯೋ ಫರ್ಟಿಲೈಸೇಷನ್ ಅಂದ್ರೆ ಏನಂದರೆ ಜೈವಿಕ ಬಲವರ್ಧನೆ ಎಂದರೆ ಸಾಂಪ್ರದಾಯಿಕ ಸಂತಾನೋತ್ಪತ್ತಿ ಕೃಷಿ ತಂತ್ರಗಳು ಅಥವಾ ಆಧುನಿಕ ಜೈವಿಕ ತಂತ್ರ ಬಳಸಿಕೊಂಡು ಬೆಳೆಗಳ ಒಂದು ಪೌಷ್ಟಿಕಾಂಶವನ್ನು ಇನ್ಕ್ರೀಸ್ ಮಾಡೋದಕ್ಕೆ ಬಯೋ ಫರ್ಟಿಲೈಸೇಷನ್ ಅಂತ ನಾವು ಕರಿತೀವಿ. ಇದನ್ನು ಕೂಡ ಕವರ್ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ ಇವೆಲ್ಲ ನೋಡಿ ಕೆಲವೊಂದು ಇದರಲ್ಲಿ ಸ್ಟೇಟ್ಮೆಂಟ್ ಕವರ್ ಆಗಿದ್ದಾವೆ, ಕವರ್ ಆಗಿಲ್ಲ, ಇದನ್ನು ಕೂಡ ಕವರ್ ಮಾಡಿದ್ದೀವಿ. ಇನ್ನು ಅಮೇರಿಕಾ ಮತ್ತು ಇರಾನ್ ಮಧ್ಯದಲ್ಲಿ ಯುದ್ಧ ನಡೆದಾಗ ನಾನು ಕ್ಲಾಸ್ದಲ್ಲಿ ನಿಮಗೆ ಮ್ಯಾಪ್ ಮೂಲಕ ಹೇಳಿದ್ದೀನಿ ಫ್ರೆಂಡ್ಸ್. ಯಾರಾದರೂ ನೀವು ಬರ್ಕೊಂಡಿದ್ರೆ ಸ್ವಲ್ಪ ನಿಮ್ಮ ನೋಟ್ಬುಕ್ಕನ್ನು ತೆಗೆದು ನೋಡಿ. ಇದನ್ನು ಕೂಡ ನಾನು ಕವರ್ ಮಾಡಿರ್ತಕ್ಕಂಥದ್ದು. ಇನ್ನು ಜೊತೆಗೆ ನೋಡಿ ಇದು ಸ್ವಲ್ಪ ಏನಾಗಿದೆ, ಮಿಸ್ ಆಗಿರ್ತಕ್ಕಂಥದ್ದು. ಹೆಂಗೆ ಮಿಸ್ ಆಗಿದೆ ಅಂದರೆ ನಾವು ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ಬಗ್ಗೆ ಕೊಟ್ಟಿದ್ದೀವಿ, ಅರ್ಥ ಆಯ್ತಾ, ನಮ್ಮ ಮಾರ್ಚ್ ತಿಂಗಳ ಮ್ಯಾಗಝಿನಲ್ಲಿ. ಬಟ್ ಎಷ್ಟು ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ ಇದೊಂದು. ಎಷ್ಟು ಮೀಟರ್ದಲ್ಲಿ ಅಂತಕ್ಕಂಥದ್ದು ಮಾಹಿತಿಯನ್ನು ನೀಡಿಲ್ಲ, ಅದಕ್ಕೆ ನಾನು ಇನ್ಸರ್ಟ್ ಮಾಡಿಲ್ಲ ಇದನ್ನು, ಅರ್ಥ ಆಯ್ತಾ. ಇನ್ನು ಇದ್ರ ಬಗ್ಗೆನೂ ಕೂಡ ಕವರ್ ಮಾಡಿದ್ರೆ ಕೆಲವೊಂದು ಕವರ್ ಆಗಿದ್ದಾವೆ. ಇನ್ನು 262, 263 ಜಲವಿವಾದ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ. 356 ಇದ್ರ ವಿಧಿ ಬಗ್ಗೆ ಕಾಣಿಸ್ತಾನೆ. ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇಳಿದಾಗ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ ನಾನು. ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಸ್ವಲ್ಪ ಕವರ್ ಮಾಡಿದ್ದೀನಿ, ಇದ್ರ ಬಗ್ಗೆನೂ ಕೂಡ. ಹಸಿರು ಲೆಕ್ಕಾಚಾರ ಇದನ್ನು ಕೂಡ ನಾನು ಕವರ್ ಮಾಡಿದ್ದೀನಿ 2024ರಲ್ಲಿ. ಭಾಳ ಹಳೇದಂತ ನಾನು ಯಾಡ್ ಮಾಡೇ ಇಲ್ಲ ಇವಕ್ಕೆ. ಇನ್ನು ಮೂಲಭೂತ ಕರ್ತವ್ಯಗಳು, ಯಾವಾಗ ಮೂಲಭೂತ ಕರ್ತವ್ಯ ನ್ಯೂಸಲ್ಲಿ ಬಂದಿರುತ್ತೆ ಅದ್ರ ಬಗ್ಗೆನೂ ಕೂಡ ಕವರ್ ಮಾಡಿದ್ದೀನಿ. ನೋಡಿ ಇವೆಲ್ಲ ಅಮೃತ್ ಸೇನ್ ಬಗ್ಗೆ, ಅಭಿಜಿತ್ ಬ್ಯಾನರ್ಜಿ ಬಗ್ಗೆ. ನಾನು ಎಕನಾಮಿಕ್ಸಲ್ಲಿ ನಿಮಗೆ ಇದು ನೊಬೆಲ್ ಪ್ರೈಸನ್ನು ಡಿಸ್ಕಷನ್ ಮಾಡಿದ್ದೀನಿ. ಏಷ್ಯನ್ ಡ್ರಾಮಾ ಬಗ್ಗೆ ಮಾಡುವಾಗ ಸ್ವಾಮಿನಾಥನ್ ಅವ್ರ ಬಗ್ಗೆ ಡಿಸ್ಕಷನ್ ಮಾಡುವಾಗ ಅವ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದ್ದೀನಿ ಇದನ್ನು ನೋಡಿ. ಆಮೇಲೆ ಗ್ರೀನ್ ಹೈಡ್ರೋಜನ್ ಆಧಾರಿತ ಪ್ಲೈಡೆಡ್ ಪ್ರಾಜೆಕ್ಟ್ ಸೆಪ್ಟೆಂಬರಲ್ಲಿ ಕೂಡ ಇದನ್ನು ಕೂಡ ನಾವೇನು ಮಾಡಿದ್ದೀವಿ, ಕವರ್ ಮಾಡಿರ್ತಕ್ಕಂಥದ್ದು. ನೋಡಿರಿ ಇಷ್ಟೆಲ್ಲ ನಮಗೇನಂದರೆ ಬಂದಿರತಕ್ಕಂಥ ಪ್ರಶ್ನೆಗಳು ಎಕ್ಸಾಮಿನೇಷನಲ್ಲಿ. ಇನ್ನು ಗಾಂಧೀಜಿಯವರು ಇವ್ರ ಬಗ್ಗೆನೂ ಕೂಡ ನಾನು ಈ ಒಂದು ತಿಲಕ್ ಫಂಡ್ ಬಗ್ಗೆ, ಯಾವಾಗಂದರೆ ನಿಧಿ ಬಗ್ಗೆ ನಾನು ಈ ಭಾರತ ಧ್ವಜದ ಇಶ್ಯೂ ಇತ್ತಲ್ಲ ಆ ಸಂದರ್ಭದಲ್ಲಿ ಇದನ್ನು ಕವರ್ ಮಾಡಿದ್ದೀನಿ. ಸೊ ಸುಮಾರು ಪ್ರಶ್ನೆಗಳು ಬಂದಿದ್ದಾವೆ ಫ್ರೆಂಡ್ಸು. ಅಂದರೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಎಲ್ಲ ಪ್ರಶ್ನೆಗಳು ಅಂದರೆ 100ಕ್ಕೆ 100 ನಮ್ಮೂ ಬರ್ತಾವಂತ ನಾನು ಹೇಳಲ್ಲ, ಅರ್ಥ ಆಯ್ತಾ. 100ಕ್ಕೆ 100 ಬರಲಿಲ್ಲ ಅಂದರೆ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ ನಾವು ಎಫಿಷಿಯನ್ಸಿಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದೀವಿ. ಸೊ ಎಫಿಷಿಯನ್ಸಿಯಲ್ಲಿ ನಂಬಿಕೆ ಇಟ್ಟಿದ್ದೀವಿ, ಇಟ್ ಮೀನ್ಸ್ ದ್ಯಾಟ್ ನಮ್ಮ ಅಂದರೆ 15 ಪ್ರಶ್ನೆಗಳು ಕೇಳಿದ್ರೆ 12ರಿಂದ 13 ಪ್ರಶ್ನೆಗಳು ಪಕ್ಕಾ ಬರೋ ಥರ ಕರೆಂಟ್ ಅಫೇರ್ಸನ್ನು ಮಾಡ್ತೀವಿ. ನಮ್ಮನ್ನು ನೀವು ನಂಬಿದ್ರಿ ಅನ್ಕೋತೀನಿ. ನಿಮಗೆ ನಂಬಿಕೆ ಬರೋದಸನೇ ನಾನು ಈ ಥರ ಕ್ಲಾಸ್ ಮಾಡಿದ್ದೀನಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಪ್ರಿಪ್ರೇಷನನ್ನು ಬಿಡಬೇಡಿ.
ನೋಟಿಫಿಕೇಶನ್ ಆಗಲ್ಲ ಅಂತ. ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿ ನೋಟಿಫಿಕೇಶನ್ ಆಗುತ್ತೆ. ನಿಮ್ಮ ಪ್ರಯತ್ನ ಕಂಟಿನ್ಯೂ ಆಗಿರಲಿ ಅಂತಕ್ಕಂಥದ್ದು ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.